ಗೌರ್ಮೆಂಟ್ ಕಡೆಯಿಂದ ಈ ನಾಗವಾರ ಕೆರೆ ಇದೆಯಲ್ಲ, ಈ ನಾಗವಾರ ಕೆರೆಗೆ ಲುಂಬಿನಿ ಗಾರ್ಡನ್ ಅಂತ ಒಂದು ಪ್ರೈವೇಟ್ ಕಂಪ್ನಿಗೆ 15 ವರ್ಷ ಲೀಸಿಗೆ ಕೊಟ್ಟಿದ್ರು. ಎಲ್ಲಿ ತನಕ 2019 ತನಕ ಲೀಸಲ್ಲಿತ್ತು. ನಮ್ಮ ಸ್ಟೇಟ್ ಗೌರ್ಮೆಂಟು ಅಬ್ಸರ್ವ್ ಮಾಡ್ತಿದ್ರು. ಸೊ ಈ ಲುಂಬಿನಿ ಗಾರ್ಡನ್ ಏನಿದೆ ಅದಕ್ಕಿಂತ ಮುಂಚೆ ಇದು ನಾಗವಾರ ಕೆರೆ. ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ ನಾಗವಾರ ಕೆರೆ ಯಾವುದು. ಸೊ ಇಲ್ಲಿ ಹಿಂದ್ಗಡೆ ಏನು ನೋಡ್ತಿದ್ದೀರಾ ಇವಾಗಲ್ಲ, ಇರಿ ಒಂದು ನಿಮಿಷ. ಇಲ್ಲಿ ಹಿಂದ್ಗಡೆ ಏನು ಇವಾಗ ನೋಡ್ತಿದ್ದೀರಾ, ಸೊ ಇದು ಬಂದು ನಾಗವಾರ ಕೆರೆ. ಸೊ ಈ ನಾಗವಾರ ಕೆರೆನ ನಮ್ಮ ಲುಂಬಿನಿ ಗಾರ್ಡನ್ ಅಂತ ಏನು ಪ್ರೈವೇಟ್ ಕಂಪ್ನಿಗೆ ಕೊಟ್ಟಿದ್ರು ನಮ್ಮ ಗೌರ್ಮೆಂಟು, ಸೊ ಅವರು ಕರೆಕ್ಟಾಗಿ ಮೇಂಟೈನ್ ಮಾಡಿರಲಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. 2019ರಲ್ಲಿ ಗೌರ್ಮೆಂಟು ಹ್ಯಾಂಡ್ ಓವರ್ ತೊಗೊಂಡು ಸೊ ಲುಂಬಿನಿ ಗಾರ್ಡನ್ ಅಂತ ನೀವು ಕೇಳಿರ್ತೀರ, ನಾಗವಾರ ಹೆಬ್ಬಾಳದಿಂದ ನಿಮಗೆ ಸ್ಟ್ರೈಟಾಗಿ ಬರ್ತಾ ಇರ್ಬೇಕಾದ್ರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಕಾಣಿಸುತ್ತೆ. ಸೊ ಇದೇ ಲುಂಬಿನಿ ಗಾರ್ಡನ್ ಇವತ್ತಿನ ಸ್ಥಿತಿ. ಬಟ್ ಲಾಸ್ಟ್ ಒಂದು 5 ವರ್ಷಕ್ಕೆ ಮುಂಚೆ ಈ ಲುಂಬಿನಿ ಗಾರ್ಡನ್ ಹೆಂಗಿತ್ತು ಅಂತಂದರೆ ತುಂಬ ಚೆನ್ನಾಗಿತ್ತು, ಮಕ್ಕಳು ಆಟ ಆಡಿ ಖುಷಿಯಾಗಿರೋರು. ಬಟ್ ಇವತ್ತಿನ ಸ್ಥಿತಿ ಇದು. ಇದ್ರ ಒಳಗಡೆ ಹೆಂಗೆ ಹೋಗೋದು, ಎಂಟ್ರಿ ಇಲ್ಲ ಅಂದ್ರೂ ಒಳಗಡೆ ಕರ್ಕೊಂಡು ಹೋಗಿ ಇಲ್ಲಿ ಏನು ನಡೀತದೆ, ಏನಾಗ್ತದೆ ಅಂತ ತುಂಬ ಜನರು ಇಲ್ಲಿ ಬಂದು ಹೋಗ್ತಿದ್ದಾರೆ. ಲುಂಬಿನಿ ಗಾರ್ಡನ್ ಅಂತ ಸರ್ಚ್ ಮಾಡ್ಕೊಂಡ್ಬರ್ತಾರೆ. ಸೊ ವೀಕೆಂಡ್ಸಲ್ಲಿ ತುಂಬ ಜನ ಬೆಂಗಳೂರನ್ನ ನೋಡೋಕ್ಕೆ ಬರೋರು, ಸುತ್ತಾಡೋಕ್ಕೆ ಬರೋರು, ಅವರು ಇಲ್ಲಿ ಬಂದು ಲುಂಬಿನಿ ಗಾರ್ಡನ್ ಎಲ್ಲಿ ಅಂತ ಹುಡ್ಕಾಡಿ ಸುತ್ತಮುತ್ತ ಮತ್ತೆ ವಾಪಸ್ ಹೋಗೋಬಿಟ್ಟು ಲುಂಬಿನಿ ಗಾರ್ಡನ್ ಕ್ಲೋಸ್ ಆಗಿದೆ ಅಂತ ಕೇಳಿ ಬೇಜಾರಾಗೋಗ್ಬಿಟ್ಟು. ಸೊ ಈ ವಿಡಿಯೋನ ನೀವು ಮುಂಚೆನೇ ನೋಡಿದ್ರೆ ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ, ನಮ್ಮ ಜನರಿಗೂ ತೋರಿಸ್ಕೊಟ್ಟಾಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಸದ್ಯಕ್ಕೆ 5 ವರ್ಷದಿಂದ ಈ ಲುಂಬಿನಿ ಗಾರ್ಡನ್ ಕ್ಲೋಸ್ ಆಗಿದೆ. ಈ ಸ್ಟೋರಿನ ನಿಮಗೆ ಬರ್ತಾ ಮುಂದೆ ಒಳಗಡೆ ಹೋಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಇದು ಒಳಗಡೆ ಹೆಂಗೆ ಹೋಗೋದು ಅಂತ ಕೇಳಿದ್ರೆ, ಸೊ ಇದ್ರ ಒಳಗಡೆಗೆ ಎಂಟ್ರಿನೇ ಇಲ್ಲ. ಬಟ್ ನಾವು ಗೊತ್ತಲ್ಲ, ನಾವೇನೇ ಮಾಡಿದ್ರು ಒಳಗಡೆ ಎಂಟ್ರಿ ಇಲ್ಲ ಅಂದರೆ ಎಂಟ್ರಿ ಮಾಡ್ಕೊತೀವಿ, ನಮ್ಮನ್ನು ಕಲಿಯೋರು. ಸೊ ನಡ್ರಿ ಒಳಗಡೆ ಹೋಗೋಣ. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಗೇಟೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗಿ ಹೋಗಿದೆ. ಯಾಕಂದ್ರೆ ಇಲ್ಲಿ ತುಂಬ ಜನ ಹೇಳ್ತಿದ್ರು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತದೆ. ಯಾವ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ನನಗಂತೂ ಗೊತ್ತಿಲ್ಲ. ನಿಮಗೆ ತೋರಿಸ್ಕೊಡ್ಬೇಕು ಅಂದರೆ ನಾನು ಒಳಗಡೆ ಹೋಗ್ಬಿಟ್ಟು ಕಣ್ಣಾರೆ ನೋಡಿ ವಿತ್ ಪ್ರೂಫ್ ರೆಡ್ ಹ್ಯಾಂಡಾಗೆ ಅವಾಗ ನಿಮ್ಗೆ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ, ಕರೆಕ್ಟಲ್ವಾ? ಸೊ ನಡ್ರಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಿದೆ. ಬಟ್ ಇವಾಗ ಸದ್ಯಕ್ಕೆ ಇದು ಒಳಗಡೆ ಲುಂಬಿನಿ ಗಾರ್ಡನ್ನು, ಇಲ್ಲಿ ಕಾಂಪೌಂಡ್ ಇದೆ, ಕಾಂಪೌಂಡ್ ಆರೋಗೋಕ್ಕಾಗಲ್ಲ. ಬಟ್ ಇನ್ನು ಸ್ವಲ್ಪ ಮುಂದೆ ಹೋಗಿ ಇದೆಲ್ಲ ಪೂರ್ತಿ ಲುಂಬಿನಿ ಗಾರ್ಡನ್ ಆ ಸರ್ಕಲ್ ತನಕ, ಅಂದರೆ ಬೀರನ್ಪಾಳ್ಯ ಜಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಆ ಸರ್ಕಲ್ಲು, ಆ ಸಿಗ್ನಲ್ ತನಕ. ಸೊ ಆ ಸುತ್ತಮುತ್ತ ಪೂರ್ತಿ ಇದೆಲ್ಲ ಲುಂಬಿನಿ ಗಾರ್ಡನ್ಗೆ ಸೇರುತ್ತೆ. ಅಂದರೆ ನಾಗವಾರ ಕೆರೆಗೆ ಸೇರುತ್ತೆ, ನಾಗವಾರ ಲೇಕ್ ಅಂತ ಏನಂತ ಹೇಳ್ತೀರಾ. ಸೊ ಇಲ್ಲಿಂದ ಸುಮ್ಮನೆ ಹಿಂಗೆ ತೋರಿಸ್ಬೇಕು ಅಂದರೆ ನಡ್ರಿ ಹೋಗೋಣ. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ನೋಡಿ. ಸೊ ಇದು ಒಳಗಡೆ ಸ್ಥಿತಿ. ಮೋಸ್ಟ್ಲಿ ಏನೋ ವಾಕ್ವೇ ಲೈಕ್ ಪಾತ್ವೇ ಇದು, ನಾನು ಯಾವತ್ತೂ ಹೋಗಿಲ್ಲ. ಇದು ಒಳಗಡೆ ಹೆಂಗೆ ಹೋಗೋದು, ಇಲ್ಲಿ ಎಷ್ಟೊಂದು ತಂತಿ ಬೇಲಿ ಹಾಕಿದ್ದಾರೆ, ನಾರ್ಮಲಾಗಿ ಪ್ರೊಟೆಕ್ಷನಿಗೆ ಗೊತ್ತು. ಬಟ್ ಆದ್ರೂ ಎಷ್ಟೊಂದು ಜನರು ಅವ್ರವ್ರ ದಾರಿ ಅವ್ರು ಹುಡ್ಕೊತಾರೆ. ಇಲ್ಲಿ ನೋಡ್ತಿದ್ದೀರಾ, ಸೊ ಇದೆಲ್ಲ ಮೋಸ್ಟ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಅಂತೂ ಆಗ್ತಿಲ್ಲ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಫ್ಲೈಓವರ್ ಸೀದಾ ಸ್ಟ್ರೈಟಾಗಿ ಹೋದರೆ ನೀವು ಟಿನ್ ಫ್ಯಾಕ್ಟ್ರಿಗೂ ಹೋಗ್ತೀರಾ. ಸೊ ಇದು ಬೀರನ್ಪಾಳ್ಯ ಬ್ರಿಡ್ಜು ನಾಗವಾರ ಹತ್ರ. ಸೊ ಪರ್ದೆನೆಲ್ಲ ಓಪನ್ ಮಾಡಿಕೊಂಡು ಒಳಗಡೆ ದಾರಿ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಈ ಥರ ಗಲೀಜ್ ದಾರಿಲೆಲ್ಲ ಹೋಗ್ತೀವ, ನಮಗೆ ರಾಯಲ್ ದಾರಿ ಎಲ್ಲ ಮಾಡಿಕೊಟ್ಟಿಲ್ಲ. ಬಟ್ ನಾವೇನು ಮಾಡಬೇಕು ಅಂದರೆ ಇದೇ ದಾರಿಲೇ ಇವಾಗ ನಾನು ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ಬೇಕಾಗಿ ಬರುತ್ತೆ. ಯಾಕಂದರೆ ರಿಯಾಲಿಟಿ ಚೆಕ್ಕಲ್ಲಿ ಈ ಥರ ದಾರಿ ಬಿಟ್ಟರೆ ನಾನೊಂದು ಗೇಟ್ ಓಪನ್ ಮಾಡಿಸಿ ಅಂದರೆ ಗೇಟ್ ಕೀ ಇಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಇಲ್ಲಿ ನೋಡ್ತಿದ್ದೀರಾ, ಮಕ್ಕಳು ಆಟ ಆಡೋದೆಲ್ಲ ಇಲ್ಲೇ ಬಿದ್ದಿದೆ. ನಡ್ರಿ ಒಳಗಡೆ ಹೋಗೋಣ. ಓಕೆ, ಇಲ್ಲೇನೋ ದಾರಿ ಇದೆಯಾ? ಹಾಂ, ಇಲ್ಲೇ ದಾರಿ ಇದೆ. ಇಲ್ಲಿ ಸಿಂಪಲಾಗಿ ದಾರಿ ಇದೆ. 1 2 3 ದಿಸ್ ಇಸ್ ಎ ಗುಡ್ ಲೊಕೇಶನ್. ಓಕೆ, ಇಲ್ಲಿ ದಾರಿ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡೋಣ. ಸೊ ಎಲ್ಲರ ದಾರಿ ಸಿಕ್ಕಿದ್ರೆ ಕ್ಲೀನಾಗೆ ನಮಗೆ ಒಳಗಡೆ ಎಂಟ್ರಿ ಆಗ್ಬೋದು. ನಾನು ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಪರ್ದೆನ ಮುಚ್ಚಿಬಿಟ್ಟಿದ್ದಾರೆ. ಇಲ್ಲಿ ಹೋಗೋದಕ್ಕೆ ಆಗುತ್ತಾ ಆಗಲ್ವಾ ಗೊತ್ತಿಲ್ಲ. ಬಟ್ ಅಷ್ಟೇ, ಮುಂದ್ಗಡೆ ಕಾಂಪೌಂಡ್ ಸಿಕ್ಕುತ್ತೆ. ಮೋಸ್ಟ್ಲಿ ಇದೇ ದಾರಿಲಿ ನಾನು ಒಳಗಡೆ ಹೋಗ್ಬೇಕಾಗಿ ಬರುತ್ತೆ. ಸೊ ನಡ್ರಿ ಒಳಗಡೆ ಹೋಗೋಣ, ಲೆಟ್ಸ್ ಎಕ್ಸ್ಪ್ಲೋರ್. 1 2 3 ಬೀಳಲ್ಲ ತಾನೆ. ಓ, ಯಾರಿದು? ಯಾರು ಇರಲಿಲ್ಲ ಅಲ್ಲಿ, ಸುಮ್ಮನೆ ಈ ದಾರಿಯಲ್ಲೇ ಹೋಗಬೇಕು ನಾನು ಇವಾಗ. ಓಕೆ, ಸೊ ವಿ ಆರ್ ಯೋರ್. ಇದೇನು ಅಂತ ಅಂದರೆ ನನಗೆ ಅನಿಸೋ ಪ್ರಕಾರ ದಿಸ್ ಆಬ್ವಿಯಸ್ಲಿ ಫುಡ್ ಕೋರ್ಟ್ ಇದು. ಸೊ ಮುಂಚೆ ಯಾರ್ಯಾರು ಲುಂಬಿನಿ ಗಾರ್ಡನ್ ಬರೋರು, ನಾಗವಾರ ಕೆರೆ, ಇಲ್ಲಿ ನೋಡ್ತಿದ್ದೀರಾ ಮಾನ್ಯತಾ ಟೆಕ್ ಪಾರ್ಕು, ನಾನು ಹೇಳಿದ್ನಲ್ಲ ಇದೆಲ್ಲ ಕಾರ್ಲೆ ಟೌನು, ಆ ಕಡೆ ಬಂದರೆ ಮಾನ್ಯತಾ ಟೆಕ್ ಪಾರ್ಕ್ ಅಂದರೆ ಹಿಂದ್ಗಡೆನ. ಸೊ ಇದು ಫುಡ್ ಕೋರ್ಟ್ ಆಗಿತ್ತು ಮುಂಚೆ. ಇಲ್ಲಿ ಎಷ್ಟೊಂದು ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಅವೈಲೇಬಲ್ ಇತ್ತು. ಬಟ್ ಇವಾಗ ಸದ್ಯಕ್ಕಿಲ್ಲ. ಇಲ್ಲಿ ಯಾವುದೇ ಥರ ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ನಡೆಯೋದಿಲ್ಲ ಅಂತ ನಾನು ನಿಮಗೆ ರಿಯಾಲಿಟಿ ಚೆಕ್ಕಲ್ಲಿ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ನಡ್ರಿ. ಓಕೆ,
ಇಲ್ಲಿ ಯಾವ ನೊಣ ಪ್ರಾಣಿನೂ ಓಡಾಡಲ್ಲ ಅಂತ ಕಾಣಿಸ್ತಿದೆ. ಇಲ್ಲೊಂದು ನೋಡ್ತಿದ್ದೀರಾ, ಇಲ್ಲೊಂದು ಬಾಕ್ಸ್ ಇದೆ. ಬಾಕ್ಸ್ ಅಂದರೆ ಏನು ಅಂತ ಕೇಳಿದ್ರೆ ಮೋಸ್ಟ್ಲಿ ಯಾರು ಸೆಕ್ಯೂರಿಟಿ ಗಾರ್ಡು ಇಲ್ಲ ಏನಾದ್ರು ಸ್ಟೋರೇಜ್ ಏರಿಯಾ ಥರ ಮಾಡಿಟ್ಕೊಂಡಿರ್ಬೋದು ಸುತ್ತಮುತ್ತ. ಓಕೆ, ಇದು ಅವಾಗಲೇ ನೋಡಿದಲ್ಲ. ಸೊ ಅದು ನೋಡ್ತಿದ್ರೆ ಜಾರಾ ಬುಂಡಿ, ಅಲ್ಲೊಂದು ಏನೋ ಇದೆ. ನಡ್ರಿ ಅಲ್ಲಿ ಹೋಗೋಣ. ಅಲ್ಲೋಗಿ ಒಳಗಡೆಯಿಂದ ತೋರಿಸ್ತೀನಿ ನಿಮಗೆ ಲುಂಬಿನಿ ಗಾರ್ಡನ್ ಹೆಂಗಾಗಿತ್ತು ಅಂದರೆ. ಸೊ ಅಲ್ಲಿ ನೋಡ್ತಿದ್ದೀರಾ, ಅದು ಫುಡ್ ಕೋರ್ಟ್ ಆಗಿತ್ತು. ಆ ಫುಡ್ ಕೋರ್ಟಿಂದ ಏನೇನು ತೊಗೊಂಬರ್ತಿರೋ ಊಟನ ಸ್ನ್ಯಾಕ್ಸ್ನ ಅಲ್ಲಿಂದ ಸೀದಾ ಹಿಂಗೆ ಬಂದು ಇಲ್ಲಿ ಒಂದು ಸೀಟಿಂಗ್ ಏರಿಯಾ ಇತ್ತು. ಆ ಸೀಟಿಂಗ್ ಏರಿಯಲ್ಲಿ ಕೂತ್ಕೊಂಡು ನೀವು ತಿನ್ಬೋದಾಗಿತ್ತು. ಯಾಕಂದರೆ ಇಲ್ಲಿ ನೋಡ್ತಿದ್ದೀರಾ, ಅದು ಇವಾಗ ಸೀಟಿಂಗ್ ಏರಿಯಾ ಎಲ್ಲ ಪೂರ್ತಿ ಹಸಿರುವಾಗಿದೆ. ಓಕೆನಾ. ಇಲ್ಲಿ ಮುಂದ್ಗಡೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರೆ ನಾಗವಾರ ಕೆರೆ ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ, ಕರೆಕ್ಟ್ ಅಲ್ವಾ. ಇಲ್ಲಿ ಮುಂಚೆ ಬೋಟಿಂಗ್ ಆಗ್ತಾಯಿತ್ತು ಮತ್ತು ಫಿಶಿಂಗ್ ಆಗ್ತಾಯಿತ್ತು. ಇವಾಗ ಸದ್ಯಕ್ಕೆ ಆ ಥರ ಯಾವುದೇ ಥರ ಘಟನೆಗಳು ನಡೀತಲ್ಲ. ಓಕೆನಾ. ಘಟನೆಗಳಂತ ಹೇಳಬಾರ್ದು, ಇನ್ಸಿಡೆಂಟ್ಸ್ ಅಂತಲೂ ಹೇಳಬಾರ್ದು. ಸೊ ಅದೇ ಥರ ಯಾವುದೇ ಥರ ಏನಂತ ಹೇಳ್ತಾರೆ, ಫಿಶಿಂಗ್ ಆಗಿರ್ಬೋದು, ಬೋಟಿಂಗ್ ಆಗಿರ್ಬೋದು. ನೋಡಿ ಅಲ್ಲಿಂದ ಹೋಗೋದಕ್ಕೆ ಜಾಗ ಇದೆ. ಬಟ್ ನಾವು ಅದನ್ನೆಲ್ಲ ಹೋಗಿ ರಿಸ್ಕ್ ತೊಗೊಳಕ್ಕಾಗಲ್ಲ, ಯಾಕಂದರೆ ನಮ್ಮಮ್ಮ ಬೈತಾರೆ. ಓಕೆನಾ. ಸೊ ಯಾಕಂದರೆ ನಾನು ನೀರು ಕಂಡ್ರೆ ತುಂಬ ಭಯ. ಇಲ್ಲಿ ನೋಡ್ತಿದ್ರೆ ಈ ಸ್ವಚ್ಛವಾದ ಈ ನಾಗವಾರ ಕೆರೆಯಲ್ಲಿ ಒಂದು ಬಾತುಕೋಳಿ ಹಾರೋಗ್ತಿದೆ. ನಾನು ನೋಡ್ಬಿಟ್ಟು ಅದ್ರ ಬಗ್ಗೆ ಬಿಟ್ಬಿಡಿ, ಟೆನ್ಷನ್ ತೊಗೊಂಬಿಡ್ರಿ. ಇಲ್ಲಿ ನೋಡ್ತಿದ್ರೆ ತುಂಬ ಚೆನ್ನಾಗಿರೋ ನಾಗವಾರ ಕೆರೆ ಇದು. ಈ ನಾಗವಾರ ಕೆರೆಯಲ್ಲಿ ಸಂಜೆ ಹೊತ್ತು ಎಷ್ಟೋ ಜನ ಬಂದು ಅವ್ರು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಅಂದರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಬಂದು ಎಷ್ಟು ಚೆನ್ನಾಗಿರೋ ಅಮ್ಯೂಸ್ಮೆಂಟ್ ಪಾರ್ಕ್ನ ಏನಾಗಿತ್ತು ಅಂತ ನಾನು ಮತ್ತೆ ಇವಾಗ ಹೇಳೋಕೆ ಹೋಗಲ್ಲ, ಅದನ್ನ ಲಾಸ್ಟೇ ಹೇಳ್ತೀನಿ ನಿಮಗೆ. ಓಕೆನಾ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಏನೇನೆಲ್ಲ ಇತ್ತು, ಏನೇನೆಲ್ಲ ಇರಲಿಲ್ಲ, ಸೊ ಇವಾಗ ಏನೇನೆಲ್ಲ ಇದೆ, ಸೊ ಏನೇನೆಲ್ಲ ನಾಪತ್ತೆ ಆಗೋಗಿದೆ ಅಂತ ಅದನ್ನೂ ಸ್ವಲ್ಪ ನೋಡ್ಬಿಟ್ಟು ತಿಳಿಸ್ಕೊಡೋಣ ನಿಮಗೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಇಲ್ಲೆಲ್ಲ ಹಾವು ಇರ್ಬೋದು ಅಂತ ನನ್ನ ಮೈಂಡ್ ಹೇಳ್ತಿದೆ. ಸೊ ಅಷ್ಟು ದೂರ ಹೋಗೋದಕ್ಕಾಗಲ್ಲ ಅಂದ್ಕೊಂಡು ಪರವಾಗಿಲ್ಲ, ಬೇರೆ ದಾರಿಯಲ್ಲಿ ಇಲ್ಲಿ ನೋಡ್ತಿದ್ದೀರಾ. ಸೊ ಇಲ್ಲಿ ಹಸು ದೊಡ್ಡದಾಗಿ ಸಗಣಿ ಹಾಕಿದೆ. ಇದು ಯಾವ ಶೇಪಲ್ಲಿದೆ ಅದೆಲ್ಲ ಹೇಳೋಕ್ಕಾಗಲ್ಲ, ನಾನು ಜಿಗ್ಜಾಗ್ ಶೇಪಲ್ಲಿದೆ. ಓಕೆ. ಸೊ ರೈಟ್ ನೌ ವಿ ಆರ್ ಗೋಯಿಂಗ್ ಇನ್ಸೈಡ್. ಫಸ್ಟು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ, ಇಲ್ಲಿ ಏನಿದೆ ಏನಿಲ್ಲ ಅಂತ ಫಸ್ಟ್ ನಿಮಗೆಲ್ಲ ತಿಳಿಸ್ಕೊಡ್ಬೇಕು. ಇಲ್ಲೇನೋ ಒಂಥರ ಏನಿದು ಪಕ್ಷಿನ, ಅದು ಪ್ರಾಣಿನ, ಇದು ಯಾವುದೋ ಸಿಮೆಂಟ್ ಮೂಟೆ ಚೀಲನ ಡಿಕಂಪೋಸ್ ಆಗೋಗಿದೆ. ಓಕೆನಾ. ಸೊ ಅಲ್ಲಿ ನೋಡ್ತಿದ್ರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅದೇನು ಅಂತ ನಂಗೆ ಗೊತ್ತಿಲ್ಲ. ನಾನು ಹೋಗ್ಬಿಟ್ಟು ಅಲ್ಲೇ ರಿಯಾಲಿಟಿಲಿ ತೋರಿಸಿ ಚೆಕ್ ಮಾಡಿ ಹೇಳ್ತೀನಿ. ಇಲ್ಲಿಂದ ದಾರಿ ಗಾಯ್ಸ್ ಅರ್ಥ ಮಾಡ್ಕೊಳ್ರಿ, ಅದೇನು ಅಂತ ನೀವೇ ಹುಡುಕ್ಬಿಟ್ಟು ಹೇಳ್ರಿ ಕರೆಕ್ಟಾಗಿ. ಅದೇನಪ್ಪ, ಇಲ್ಲಿ ಹೋಗೋದಕ್ಕೆ ದಾರಿ ಇಲ್ಲ ಗಾಯ್ಸ್, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಮಕ್ಕಳೆಲ್ಲ ಕೂತ್ಕೊಂಡು ಹಿಂಗೆ ತಿರುಗ್ತಾ ಇರ್ತಾರೆ ಗೊತ್ತಾ, 50 ರೂಪಾಯಿ 100 ರೂಪಾಯಿ ಇರುತ್ತದು. ಸೊ ಹಿಂಗೆ ತಿರುಗ್ಬಿಟ್ಟು ಒಂದು 10 ನಿಮಿಷ ಮಕ್ಕಳಿಗೆಲ್ಲ ಖುಷಿ ಆಗ್ತಾ ಇರುತ್ತೆ. ಸೊ ಅದು ಅಲ್ಲಿದೆ. ಓಕೆ, ಅದು ಬಿಟ್ಟರೆ ಸೊ ಇಲ್ಲಿ ಒಂದೇನೋ ಇದಿದೆ. ಬಟ್ ನಡ್ರಿ ಒಂದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟು ತೋರಿಸ್ಲೇಬೇಕು ನಿಮಗೆ. ಸೊ ನಾನು ಇಷ್ಟು ದೂರದಲ್ಲಿ ಬಂದಮೇಲೆ ಒಳಗಡೆ ಹೋಗ್ಬಿಟ್ಟು ತೋರಿಸಿದ್ರೆ ಏನಾಗುತ್ತೆ, ಇಲ್ಲೆಲ್ಲ ನೋಡ್ತಿದ್ದೀರಾ, ಇಲ್ಲಿ ಏನೋ ಒಂದು ಟಿಕೆಟ್ ಕೌಂಟರ್ ಇದೆ. ಮೋಸ್ಟ್ಲಿ ಇಲ್ಲೊಂದು ಫುಡ್ ಕೋರ್ಟ್ ಅನ್ಕೊತೀನಿ. ಸೊ ದಿಸ್ ಮಸ್ಟ್ ಬಿ ಎ ಫುಡ್ ಕೋರ್ಟ್. ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಯಾವತ್ತೂ ಬಂದಿಲ್ಲ. ಓಕೆ, ಇಲ್ಲಿ ಇದೇನಿದು, ದಿಸ್ ಈಸ್ ಸಮಥಿಂಗ್ ಲೈಕ್ ಬಾಕ್ಸ್. ಓಕೆ, ಇಲ್ಲಿ ಇವತ್ತಿನ ಸ್ಥಿತಿ ಈ ಥರ ಇದೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಇದೇನೋ ಒಂದು ನೀರು ಇದು. ಓಕೆ, ಇಲ್ಲೆಲ್ಲ ಬಟರ್ಫ್ಲೈಸ್ ಎಲ್ಲ ಸತ್ತು ಬಿದ್ದಿದೆ. ಇಲ್ಲೆಲ್ಲೂ ಹೋಗೋದಕ್ಕೆ ದಾರಿ ಇಲ್ಲ ಅನ್ಕೊತೀನಿ. ಇಲ್ಲ, ಇಲ್ಲಿ ದಾರಿ ಇಲ್ಲ ಬಿಡ್ರಿ. ಓಕೆ, ಇಲ್ಲೆಲ್ಲೂ ದಾರಿ ಇಲ್ಲ. ಸೊ ಈ ಕಡೆ ಏನಿದೆ ಅಷ್ಟೇ, ಇಲ್ಲೇನೂ ಇಲ್ಲ. ಹೆಂಡ್ರಿ ಮನೆಗೆ ವಾಪಸ್ ಹೋಗೋಣ. ಅಯ್ಯೋ ದೇವ್ರೆ, ಬಾಸ್ ಒಂದು ನಿಮಿಷ ಸ್ವಂತಾಗಿರ್ಬೇಕು ನೀವು. ಇರಿ ನನಗೆ ಸ್ವಲ್ಪ ಈ ಥರ ಕಾಡಲ್ಲೆಲ್ಲ ಬಂದು ಏನಾಗುತ್ತೆ ಅಂದರೆ ಹಾವಿರುತ್ತೆ ಅಂತ ಭಯ ಅಷ್ಟೇ. ಓಕೆ, ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಅಂದರೆ, ಇಲ್ಲಿ ನೀವು ನೋಡ್ತಿರೋದು ಒಂದು ಬಾಕ್ಸ್ ಇದೆ. ಬಾಕ್ಸ್ ಅಂದರೆ ಮೋಸ್ಟ್ಲಿ ಯಾರು ಸೆಕ್ಯೂರಿಟಿ ಗಾರ್ಡ್ ಕೂತ್ಕೊಂಡಿರ್ಬೋದು. ಇಲ್ಲಿ ಟಿಕೆಟ್ ತೊಗೊಂಡು ಮತ್ತು ಟಿಕೆಟ್ನ ಚೆಕ್ ಮಾಡಿ ಹೊರಗಡೆ ಹೋದರೆ ಅಲ್ಲೇ ಒಂದು ಇದಿದೆ. ಏನಪ್ಪ ಅದು ಅಂದರೆ, ಇಲ್ಲಿ ಹೋಗೋದಕ್ಕಾಗುತ್ತಾ ಅಂತ ನೋಡ್ತೀನಿ ಮಾಡಿದ್ರೆ ಇಲ್ಲಿ ದಾರಿ ಇಲ್ಲ ಗಾಯ್ಸ್. ನೀವು ಯೋಚನೆ ಮಾಡಿಬಿಡ್ರಿ, ಇಲ್ಲಿ ದಾರಿ ಇಲ್ಲ. ಸೊ ನಡ್ರಿ, ಅಲ್ಲೊಂದು ಏನೋ ಒಂದು ಆಟ ಇದೆ ಗೊತ್ತಲ್ಲ, ಹಿಂಗೆ ಡ್ರ್ಯಾಗನ್ ಕಾಣಿಸ್ತಿದ್ಯಾ? ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಡ್ರ್ಯಾಗನ್ ಕಾಣಿಸ್ತಿದೆ ಗೊತ್ತಾ? ಈ ಡ್ರ್ಯಾಗನ್ ಜಿಗ್ ಅಂತ ತಿರುಗಾಡುತ್ತಲ್ಲ, ಸೊ ಅದೇ ಇದು. ಸೊ ಆ ಟಿಕೆಟ್ ತೊಗೊಳೋದಕ್ಕೆ ಒಂದು 50 ರೂಪಾಯಿ 100 ರೂಪಾಯಿ ಇರ್ಬೋದು, ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಿದ್ರೆ ಹೇಳಿ ನನಗೆ. ಸೊ ದಿಸ್ ಈಸ್ ಅಗೇನ್ ಮತ್ತೆ ನಾವು ವಾಪಸ್ ಹೋಗ್ತಿದ್ದೀವಿ. ಸೊ ಇದಿಷ್ಟೇ ಅಲ್ಲ, ಇನ್ನು ಮುಂದೆನೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೋದು. ಸೊ ನಡ್ರಿ, ಅಲ್ಲಿ ತನಕ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಬನ್ನಿರಿ, ಈ ದಾರಿಲಿ ಹೋಗೋಣ ನೋಡೋಣ. ಸೊ ಈ ದಾರಿ ಏನೇನಿದೆ ಅಂದರೆ, ಸೊ ಇಲ್ಲಿ ಯಾವುದೇ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನೇನು ನಡೀತಿದೆ ಅಂತ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಬನ್ನಿರಿ. ಸ್ವಿಮ್ಮಿಂಗ್ ಪೂಲ್ ಇದೆ, ಹೆಂಗೆ ಹೋಗೋದು? ಇಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಈ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದೀವಿ. ಈ ಸ್ವಿಮ್ಮಿಂಗ್ ಪೂಲ್ ಎಲ್ಲಿದೆ ಅಂದರೆ ಲುಂಬಿನಿ ಗಾರ್ಡನಲ್ಲಿ ಇದೆ. ಸೊ ಈ ಸ್ವಿಮ್ಮಿಂಗ್ ಪೂಲು ಆರ್ಟಿಫಿಷಿಯಲ್ ಸ್ವಿಮ್ಮಿಂಗ್ ಪೂಲ್ ಗಾಯ್ಸ್ ಇದು. ಸೊ ಈ ಆರ್ಟಿಫಿಷಿಯಲ್ ಸ್ವಿಮ್ಮಿಂಗ್ ಪೂಲಲ್ಲಿ ನೀವೇನು ನೋಡ್ತಿದ್ದೀರಾ, ಸೊ ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳಬೇಕು ಅಂದರೆ, ಸೊ ಇದೆಲ್ಲ ವೇವ್ಸ್ ಬರುತ್ತೆ. ವೇವ್ಸ್ ಅಂದರೆ ಇಲ್ಲೆಲ್ಲ ಮ್ಯೂಸಿಕ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ಮ್ಯೂಸಿಕ್ಸ್ ಎಲ್ಲ ಹಾಕಿ, ಸೊ ಇಲ್ಲೆಲ್ಲ ಎಷ್ಟೊಂದು ಜನರು, ಸೊ
ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ರು ಅವಾಗ, ಬಟ್ ಇವಾಗ ಸದ್ಯಕ್ಕೆ ಹತ್ರ ಏನಿಲ್ಲ. ಸೊ ಇಲ್ಲಿ ಹಿಂದ್ಗಡೆ ನೋಡ್ತಿದ್ದೀರಾ, ಸೊ ಇಲ್ಲಿ ಕಂಪ್ನಿ ಕಾಣಿಸ್ತಿದೆ ಸ್ಮಾರ್ಟ್ ವರ್ಕ್ಸ್ ಅಂತ, ಇಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಇದು ಬಂದು ಕಾರ್ಲೆ ಟೌನ್, ಓಕೆನಾ. ಸೊ ಅದು ಕಾನ್ಸಂಟ್ರೇಟ್ಸ್ ಬಿಲ್ಡಿಂಗು ಅಲ್ಲಿ ಹಿಂದ್ಗಡೆ ಕಾಣಿಸ್ತಿದೆ. ಸೊ ಇವಾಗ ನಾನು ಕಂಪ್ನಿ ಬಗ್ಗೆ ಇಂಟು ಮಾಡಕ್ಕೆ ಹೋಗ್ತೀನಾ. ಓಕೆ, ಲೆಟ್ಸ್ ಫರ್ಗೆಟ್ ದಟ್. ಸೊ ಇಲ್ಲಿ ಹಿಂದ್ಗಡೆ ನೋಡ್ತಿದ್ರೆ ಇಲ್ಲೊಂದು ಫಿಶ್ ಟ್ಯಾಂಕ್ ಕಾಣಿಸ್ತೆ, ಫಿಶ್ ಟ್ಯಾಂಕ್ ಅಂತಿದ್ದೀನಿ. ಆ ಫಿಶ್ ಥರ ಇದೆಯಾ ಗೊತ್ತಾ, ಅಲ್ಲಿಂದ ಫಿಶ್ ಮೇಲೆ ನೀರು ಬರೋದು. ಸೊ ಅದಾದ್ಮೇಲೆ ನೀವು ಫಿಶ್ ಹಿಂಗೆ ತಿರುಗೋದು, ಓಕೆನಾ. ಆ ಫಿಶ್ ಹಿಂಗೆ ತಿರುಗಿದ್ಮೇಲೆ ನೀರೆಲ್ಲ ಬರೋದು, ಹರ್ಕೊಂಡೆಲ್ಲ ಬರೋದು. ಸೊ ಆ ಥರ ಇರೋ ಈ ಲುಂಬಿನಿ ಗಾರ್ಡನಲ್ಲಿ ಸೊ ಇವಾಗ ಸದ್ಯಕ್ಕೆ ಈ ಥರ ಸ್ಥಿತಿ ಇದೆ. ಅಲ್ಲಿ ನೋಡ್ತಿದ್ದೀರಾ ಒಂದು ಮರನ ಕತ್ತರಿಸಿ ಅಲ್ಲಿ ಎಸ್ತಿದ್ದಾರೆ. ಸೊ ಆದ್ರೂ ಇವತ್ತಿನ ಫಿಶ್ ಟ್ಯಾಂಕ್ ಅಂತಿದ್ದೀನಿ, ಇವತ್ತಿನ ಸ್ವಿಮ್ಮಿಂಗ್ ಪೂಲಲ್ಲಿ ಇವತ್ತಿಗೂ ನೀರಿದೆಯಾ ಅಂತ ಕೇಳಿದ್ರೆ ನಿಜ. ಅದಕ್ಕೆಲ್ಲ ಕಾರಣ ಏನು ಅಂದರೆ ನಮ್ಮ ಬೆಂಗಳೂರಲ್ಲಿ ಮಳೆ ಬೆಳೆ ಚೆನ್ನಾಗಾಗ್ತದೆ ಅಂದರೆ ಅದೆಲ್ಲ ನಿಮ್ಮಂಥವ್ರ ಆಶೀರ್ವಾದ, ನಮ್ಮ ಸಬ್ಸ್ಕ್ರೈಬರ್ಸು. ಸೊ ನಿಮ್ಮಿಂದನೇ ಈ ಥರ ನಮ್ಮ ಲುಂಬಿನಿ ಗಾರ್ಡನ್ನು ಸ್ಥಿತಿಗೆ ಕಾರಣ ಅಂತ ನಾನು ಹೇಳಕ್ಕೆ ಬರಲ್ಲ. ನಿಮ್ಮಿಂದನೇ ಈ ಲುಂಬಿನಿ ಗಾರ್ಡನ್ ಮತ್ತೆ ರೀಓಪನ್ ಮಾಡ್ಬೋದು ಅಂತ ಕೇಳಿದ್ರೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಸೊ ನೀವು ಕಾನ್ಫಿಡೆಂಟ್ ಆಗಿರಬೇಕು. ಆದರೆ ಇಷ್ಟು ಬೇಗ ಓಪನ್ ಆಗುತ್ತೆ ಅಂತ ಕೇಳಿದ್ರೆ, ಎಷ್ಟು ಬೇಗ ಓಪನ್ ಆಗ್ಬೋದು ಅಂತ ಕೇಳಿದ್ರೆ, ಸೊ ಅದಕ್ಕೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ನೀವು ಉತ್ತರ ಹುಡುಕಕ್ಕೆ ಹೋಗಬೇಡ್ರಿ. ಏನಕ್ಕೆ ಅಂದರೆ ಸೊ ಇವಾಗಲೇ ಹೇಳ್ಬಿಡ್ತೀನಿ. ಸೊ ಬೇಡ ಇವಾಗ ಹೇಳೋದು ಬೇಡ, ಇನ್ನು ಒಂದು ನಿಮಿಷ ರೀ. ಸೊ ಇಲ್ಲಿ ನೋಡ್ತಿದ್ರೆ ಈ ಸ್ವಿಮ್ಮಿಂಗ್ ಪೂಲ್ನ ತೋರಿಸಿ ನಿಮಗೆ, ಇಲ್ಲೆಲ್ಲ ವೇವ್ಸ್ ಎಲ್ಲ ಬರ್ತದೆ ಅಂತ ಹೇಳಿದ್ನಲ್ಲ. ಸೊ ನಡ್ರಿ ಫಸ್ಟು ಆಚೆ ಕಡೆ ಹೋಗೋಣ, ಇನ್ನೂ ಸ್ವಲ್ಪ ತೋರಿಸೋಣ ಇನ್ನೂ ಏನೇನಿತ್ತು ಏನೇನಿಲ್ಲ ಅಂತ. ಆಮೇಲೆ ನಿಮ್ಗೆ ಅದನ್ನ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ, ಓಕೆ. ಸೊ ನಡ್ರಿ ನೋಡಿ, ಇಲ್ಲಿ ನೋಡ್ತಿದ್ದೀರಾ ಇದೆಲ್ಲ ಮಾರ್ಬಲ್ಲು ಕಾಣಿಸ್ತಿದೆ ಗೊತ್ತಾ. ಇಲ್ಲಿ ಒಂದು ಪೀಸ್ ಮಾರ್ಬಲ್ನ ಇಲ್ಲಿ ತೊಗೊಂಡು ತೋರಿಸ್ತೀನಿ ನೋಡಿರಿ. ಸೊ ಇದೆಲ್ಲ ಇಷ್ಟು ಕಷ್ಟಪಟ್ಟು ಅವರು ಲುಂಬಿನಿ ಗಾರ್ಡನ್ ಅವರು ಮಾಡಿದ್ದಾರೆ. ಬಟ್ ಏನಕ್ಕೆ ಗೌರ್ಮೆಂಟಿಂದ ಸೊ ಈ ಲುಂಬಿನಿ ಗಾರ್ಡನ್ನ ಕ್ಲೋಸ್ ಮಾಡಿಸ್ಬೇಕಾಯ್ತು ಅಂತ ಕೇಳಿದ್ರೆ ಅದಕ್ಕೆ ನನ್ನ ಹತ್ರ ಉತ್ತರ ಇದೆ. ಅದನ್ನ ಲಾಸ್ಟ್ ತನಕ ನೀವು ವೇಟ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡೋಕ್ಕೆ ಸಾಧ್ಯ ಆಗುತ್ತೆ, ಓಕೆ. ಸೊ ಹೋಲ್ಡ್ ಆನ್. ಸೊ ಈ ಸ್ವಿಮ್ಮಿಂಗ್ ಪೂಲು, ಓಕೆ. ಸೊ ಇಲ್ಲೊಂದು ಸತಿ ಬನ್ನಿ, ಇದು ಮೇಲ್ಗಡೆ ಹೋಗ್ಬಿಟ್ಟು ಒಂದು ಜಾರಬುಂಡಿ ಆಡ್ಕೊಂಬರೋಣ. ಸೊ ಹೆಂಗಿದ್ರು ಫ್ರೀ ಆಫ್ ಕಾಸ್ಟ್ ತಾನೆ. ಸೊ ಆ ಥರ ಇರ್ಬೇಕಾದ್ರೆ ನಾವು ಇಂಡಿಯನ್ಸ್ ಅಂದರೆ ಏನೇ ಫ್ರೀಯಾಗಿ ಕೊಟ್ಟರು ನನಗೊಂದು, ನಮ್ಮ ಮನೆಗೊಂದು, ನಮ್ಮ ಮನೆ ನಾಯಿಗೊಂದು, ಅದ್ರ ಮರಿಗೊಂದು ಬೇಕು ಅಂತ ನಾವು ಹೇಳ್ಬಿಟ್ಟೆ ನಾಚಿಕೆ ಇಲ್ಲದೆ ಇಸ್ಕೊಂಡ್ಬಿಡ್ತೀವಿ. ಸೊ ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಒಂದು ಗಸಗಸೆ ಮರ ಇದೆ ಗಾಯ್ಸ್. ಈ ಗಸಗಸೆ ಮರ ಏನು ಮಾಡ್ತದೆ ಅಂದರೆ, ಇಲ್ಲಿ ಏನು ಮಾಡ್ತಿದೆ ಅಂದರೆ ಮರ ಹಾಕಿದ್ದಾರೆ, ಅದಕ್ಕೆ ಗಸಗಸೆ ಮರ ಇದೆ. ಸೊ ಇಲ್ಲಿ ನೋಡ್ರಿ ಒಂದು ಇರಿ, ಅಯ್ಯೋ ಅಲ್ಲೆಲ್ಲ ಗಲೀಜಿದೆಯಲ್ಲ, ಹೆಂಗೆ ಹೋಗೋದು ಈ ಗಲೀಜಲ್ಲಿ? ನಾನೇನಾದರೂ ಜಾರ್ಕೊಂಡು ಹೋಗ್ಬಿಟ್ರೆ ದೇವ್ರನಿಗೂ ಅಷ್ಟೇ. ನಮ್ಮ ಮನೇಲಿ ಎಲ್ಲಿಗೆ ಹೋಗಿದೆ ಮಗನೇ ಅಂತ ಕೇಳಿ ನಮ್ಮ ಮನೇಲಿ ಬೈತಾರೆ. ಇದೆಲ್ಲ ಬೇಸಿಕ್ ಕಾಮನ್ ಸೆನ್ಸ್. ಅಪ್ಪ ಅಮ್ಮನ ಕೈಲಿ ಬೈಸ್ಕೊಂಡು ಜೀವನ ಮಾಡಬೇಕಂತ ನಮಗೂ ಅನಿಸ್ಬಿಡುತ್ತೆ. ಸೊ ನಡ್ರಿ ಇದಿಷ್ಟೇ ಇರೋದು. ಸೊ ನಾವು ಫಸ್ಟ್ ಆಚೆ ಕಡೆ ಹೋಗೋಣ. ಸೊ ಇಲ್ಲಿ ಆಚೆ ಕಡೆ ಹೋಗೋದಕ್ಕೆ ಇಲ್ಲಿ ಅದ ಹೇಳಿದ್ನಲ್ಲ ನೋಡಿ, ಆ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಆಗಿ ಇಲ್ಲಿಂದ ನೀರು ಬರೋದು, ನೀರು ಹರ್ಕೊಂಡು ಮಕ್ಕಳೆಲ್ಲ ಆಟ ಆಡೋರು ಗೈಸ್. ಬಟ್ ಇವಾಗ ಸದ್ಯಕ್ಕೆ ಆ ಥರ ಏನೂ ಇಲ್ಲ, ಅದೊಂದು ಬೇಜಾರು ನಮಗೆ. ಸೊ ಇಲ್ಲಿ ಸೊ ಈ ಸ್ವಿಮ್ಮಿಂಗ್ ಪೂಲು ಈ ಲುಂಬಿನಿ ಗಾರ್ಡನ್ ಮುಚ್ಚೋಗಿರೋ ಕತೆ ಒಂದು ಅಂದರೆ, ಇನ್ನೊಂದು ಏನು ಅಂದರೆ ಸ್ಟೋರಿ, ಇಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ. ಏನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್? ಅಯ್ಯೋ ಇಲ್ಲಿ ಇಷ್ಟು ದೊಡ್ಡದಾಗಿ ಜಾಗ ಓಪನ್ ಆಗಿತ್ತು, ಅಲ್ಲ ಸಂದಿಯಿಂದ ಬಂದುಬಿಟ್ಟೆ ನಾನು. ಶೇಟ್, ಇಲ್ಲಿಷ್ಟು ದೊಡ್ಡ ಜಾಗ ಓಪನ್ ಆಗಿದೆ, ಅದು ಯಾವುದೋ ಸಂದಿಯಿಂದ ಬಂದುಬಿಟ್ಟೆ ನಾನು. ಪರವಾಗಿಲ್ಲ, ನಮಗೇನು ಗೊತ್ತಿತ್ತಾ? ಇಲ್ಲಿ ನೋಡ್ತಿದ್ದೀರಾ ಈ ಸ್ಥಿತಿ ಲುಂಬಿನಿ ಗಾರ್ಡನ್ದು. ಇದ್ರ ನಡ್ರಿ ಸಾರಿ ಓಕೆ. ಸೊ ಇಲ್ಲಿ ಏನು ನೋಡ್ತಿದ್ದೀರಾ ಅಂದರೆ, ಸೊ ಇಲ್ಲೊಂದು ಡ್ರ್ಯಾಗನ್ ಇದೆ. ಡ್ರ್ಯಾಗನ್ ಅಂದರೆ ಹಿಂಗೆ ಸುಮ್ಮನೆ ನೋಡಿ ಗಾಯ್ಸ್, ಈ ಡ್ರ್ಯಾಗನ್ ಹಿಂಗೆ ಬಂದು ಹಿಂಗೋ ಹಂಗೆ ಬರುತ್ತೆ. ಸುಮ್ಮನೆ ಮಕ್ಕಳು ಆಟ ಆಡೋ ಥರ ಇದೆ. ಇರಿ ಒಂದು ನಿಮಿಷ, ನಿಮಗೆ ಒಳಗಡೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಇಲ್ಲಿ ಹಾವೆಲ್ಲ ಇರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ನಾನು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದು ಕಮ್ಮಿ ಬಿದ್ದೋಗುತ್ತಾ? ಇಲ್ಲ, ಕಮ್ಮಿ ಬಿದ್ದೋಗೋಣ. ಓಕೆ, ಲೆಟ್ಸ್ ಗೋ. ಹಾಂ ಓಕೆ, ಇಲ್ಲಿಂದ ಚೆನ್ನಾಗಿ ಗಾಳಿ ಬರ್ತದೆ, ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿದೆ, ಓಕೆ. ಸೊ ಇಲ್ಲಿ ಇದ್ರ ಮೇಲೆ ಕುತ್ಕೊಬೋದಾ ಅಂತ ಕೇಳಿದ್ರೆ, ಸೊ ನೀವೇನಾದರೂ ಈ ವಿಡಿಯೋ ಮೇಲೆ ನೆಕ್ಸ್ಟ್ ಈ ವಿಡಿಯೋ ಮೇಲೆ ಕಮೆಂಟ್ ಹಾಕಿದ್ರೆ ಕುತ್ಕೊಬೋದು ಅಂತ. ಸೊ ಇಲ್ಲಿ ಬಂದು ನಾನು ಕುತ್ಕೊಂಡು ಒಂದು ಫೋಟೋ ಇಡ್ಸ್ಕೊಂಡು ಆ ಫೋಟೋನ ಅಪ್ಲೋಡ್ ಮಾಡ್ತೀನಿ, ಓಕೆ. ಡನ್ ಡೀಲ್. ನಮ್ಮ ಕೈಲಿ ಆಗದಿರೋದು ಏನೂ ಇಲ್ಲ, ಆದರೆ ನಿಮ್ಮ ಸಪೋರ್ಟ್ ನನಗೆ ಇದೇ ಥರ ಇದ್ದರೆ ಸಾಕು. ಸೊ ಇಲ್ಲಿ ನೋಡ್ತಿದ್ರಾ, ಅಯ್ಯೋ ಡ್ರ್ಯಾಗನು ಹೇಳಕತ್ತೆ. ಇರಿ ಒಂದು ನಿಮಿಷ, ಇಲ್ಲೇ ಕುತ್ಕೊಂಡ್ಬಿಡೋಣ, ಮತ್ತೆ ಏನಕ್ಕೆ ಬರೋದು ಅಲ್ವಾ? ಈ ಥರ ರಿಸ್ಕಿ ಏನಾಗಿ ಮತ್ತೆ ಬರಬಾರ್ದು, ಓಕೆ. ಸೊ ಇಲ್ಲಿ ನೋಡ್ತಿದ್ದೀರಾ ಇದೇನಿದೆ ವಾಯ್ಸ್, ಇಲ್ಲಿ ನೋಡ್ತಿದ್ದೀರಾ ಇದೇನು ಅಂದರೆ ಇದು ಡ್ರ್ಯಾಗನ್ದು ಓಲೆ, ಇದು ಕಿವಿಗೆ ಹಾಕಿರೋ ಓಲೆ. ಸೊ ನಡ್ರಿ, ಸೊ ಇಷ್ಟೇ. ಇಲ್ಲಿಂದ ಹುಷಾರಾಗಿಲ್ಲಿ ಫಸ್ಟು ಬೇರೆ ಕಡೆ ಹೋಗೋಣ, ಬೇರೆ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಯಾಕಂದರೆ ಇಲ್ಲಿ ರೋಡಲ್ಲೆಲ್ಲ ತುಂಬ ಜನ ನೋಡ್ಕೊಂಡು ಹೋಗ್ತಿದ್ದಾರೆ, ನನ್ನ ನೋಡ್ಕೊಂಡೇ ಹೋಗಲಿ. ನಾನು ಅವರಪ್ಪನ ಮನೆಗೆ ಬಂದಿದ್ದೀನಿ. ದಿಸ್ ಇಸ್ ಲುಂಬಿನಿ ಗಾರ್ಡನ್ ಪಬ್ಲಿಕ್ ಪ್ರಾಪರ್ಟಿ ಮ್ಯಾನ್. ಒಂದು ನಿಮಿಷ ಫಸ್ಟ್ ಇದಾನೆ ಕ್ಲೀನಾ, ನಾನು ಮಾತಾಡೋಣ. ಲೆಟ್ಸ್ ಗೋ. ಓಕೆ ಡನ್. ಸೊ ನಡ್ರಿ ಫಸ್ಟು ಇದ್ರ ಕೂಡ ಎಂಟ್ರಿ ಆಗೋಣ. ಸೊ ಇಲ್ಲಿ ಏನೇನಿದೆ ಏನೇನಿಲ್ಲ ಅಂತ
ಓಕೆ, ಇಲ್ಲೊಂದು ಗಡಿಯಾರ ನೋಡ್ತಿದ್ದೀರಾ. ಈ ಗಡಿಯಾರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲ, ಆರ್ಟಿಫಿಷಿಯಲ್ ಮೇಡ್ ಗಡಿಯಾರ ಗಾಯ್ಸ್, ಅರ್ಥ ಮಾಡ್ಕೊಬೇಕು ನೀವು. ಅಲ್ಲೊಂದು ಫ್ರಿಡ್ಜ್ ಇದೆ, ಅದರಲ್ಲಿ ಕೋಕೋ ಕೋಲಾ ಅದೆಲ್ಲ ಏನೂ ಸಿಗಲ್ಲ. ಓಕೆನಾ? ಸೊ ಲೆಟ್ಸ್ ಗೋ ಇನ್ಸೈಡ್ ಅಗೇನ್ ಆ್ಯಂಡ್ ಎಕ್ಸ್ಪ್ಲೋರ್ ದ ಲೂಂಬಿನಿ ಗಾರ್ಡನ್ ಇನ್ 2024. 2019ರಲ್ಲಿ ಏನಕ್ಕಪ್ಪ ಮುಚ್ಚೋಯ್ತು ಅಂತ ಕೇಳಿದ್ರೆ ಯು ಶುಡ್ ಬಿ ಎಕ್ಸೈಟೆಡ್, ಕರೆಕ್ಟ್? ಸೊ ನಡ್ರಿ, ಈ ಫುಡ್ ಕೋರ್ಟಲ್ಲಿ ಇವಾಗ ಏನೂ ತಿನ್ನಕ್ಕೆ ಸಿಗಲ್ಲ. ಏನಕ್ಕೆ ನನಗೆ ಹೊಟ್ಟೆ ಹಸಿದ ಅಂದ್ಬಿಟ್ಟು ನಾನೇನು ಹೋಗ್ಬಿಟ್ಟು ಅದು ಕೊಡಿ ಇದು ಕೊಡಿ, ಎಷ್ಟೇ ದುಡ್ಡು ಕೊಡ್ತೀನಿ ಕೊಡಿ ಅಂತ ಕೇಳಿದ್ರು ಕೊಡೋಕ್ಕಾಗಲ್ಲ. ಯಾಕಂದರೆ ಲೂಂಬಿನಿ ಗಾರ್ಡನ್ ಮುಚ್ಚೋಗಿದೆ, ಅರ್ಥ ಮಾಡ್ಕೊಬೇಕು. ಇಲ್ಲೆಲ್ಲ ಸಗಣಿ ಹೆಂಗೆ ಬಂತು ಅಂತ ಕೇಳಿದ್ರೆ ಇಲ್ಲೆಲ್ಲ ಹಸುಗಳು ಓಡಾಡ್ತವೆ ಅಂತ ಅರ್ಥ. ಓಕೆ, ಸೊ ಲೆಟ್ಸ್ ಗೋ. ಓಕೆ, ಲೆಟ್ಸ್ ಗೋ. ನೋಡಿ, ಇಲ್ಲೊಂದು ಸಗಣಿ ಹಾಕಿದೆ ಹೊಸು. ಓಕೆ, ಇಲ್ಲಿ ಅದೇನೋ ಟ್ರೈನ್ ಇದೆ, ಆ ಟ್ರೈನಿನ ಟೆನ್ಷನ್ ತೊಗೊಂಬಿಡ್ರಿ. ಈ ಜಾಗ ಎಲ್ಲಿಗೆ ಹೋಗುತ್ತೆ ಅಂತ ಕೇಳಿದರೆ ಎಲ್ಲಿಗೋ ಒಂದು ಕಡೆ ಹೋಗುತ್ತೆ. ನಮಗೆ ನಾನು ಯಾವತ್ತೂ ಬಂದಿಲ್ಲ ಗಾಯ್ಸ್, ಅರ್ಥ ಮಾಡ್ಕೊಳ್ರಿ. ನಾನು ಯಾವತ್ತೂ ಬಂದಿಲ್ಲ, ನಿಮಗೋಸ್ಕರ ಇಲ್ಲ, ನಿಮಗೋಸ್ಕರ ಮಾಡ್ತಾರೆ ನಾನು. ಆಮೇಲೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಸೇಮ್ ಅಗೇನ್ ಇಲ್ಲಿ ಏನು ಅಂದರೆ ಮತ್ತೆ ಅದೇ ಥರ ಸೇಮ್ ಅಲ್ಲಿ ಕೂತ್ಕೊಳ್ಳೋದು. ಅಪ್ಪ ಅಮ್ಮ ಮಕ್ಳನ್ನ ಹೇಳ್ಕೊಂಡು ಕೂತ್ಕೊಂತಾರೆ, ಸುಮ್ಮನೆ ಹಿಂಗೆ ಜಿಗ್ ಅಂತ ತಿರುಗುತ್ತೆ. 3-4 ತಿರುಗಿದ್ರೆ ಅಷ್ಟೇ, ಮಕ್ಕಳು ಖುಷಿಯಾಗಿರ್ತಾರೆ. ಆ ಸ್ಪೀಡಲ್ಲಿ ಆದರೆ ಸೊ ಅದಕ್ಕೆ 50 ರೂಪಾಯಿ ಕೊಡ್ಬೇಕು ನಾವು. ಓಕೆ, ಡನ್, ಡೀಲ್, ಖತಮ್. ಆಮೇಲೆ ಅಲ್ಲೊಂದು ಜಾರ ಬುಂಡಿ ಇದೆ, ಆ ಜಾರ ಬುಂಡಿ ಇವಾಗ ಸದ್ಯಕ್ಕೆ ಬರ್ಲಿಕ್ಕಾಗಲ್ಲ. ಸದ್ಯಕ್ಕೆ ಆ ಜಾರ ಬುಂಡಿ ಏನಿದೆ ಸೊ ಅದು ಸದ್ಯಕ್ಕೆ ಬರ್ಕಾಗ್ತಲ್ಲ. ಸೊ ಇಲ್ಲಿಂದ ನಾವು ಹೋಗೋದಕ್ಕೂ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಇಷ್ಟೊಂದು ಹುಲ್ಲು ಗಿಡಗಳೆಲ್ಲ ಬೆಳೆದಿದೆ. ಸೊ ಅಲ್ಲಿ ಹೆಂಗೆ ಹೋಗಲಿ ಹೊರಗಡೆ ನಾನು ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿಂದ ಮತ್ತೆ ನಿಮಗೆ ಲೂಂಬಿನಿ ಗಾರ್ಡನ್ ಅಂತಿದ್ದೀನಿ. ಲೂಂಬಿನಿ ಗಾರ್ಡನ್ ಅಂತ ಸೈಡಿಗೆ ಬಿಟ್ಬಿಟ್ಟು ನಾಗವಾರ ಕೆರೆ ಬಗ್ಗೆ ಮಾತಾಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರೋದು ನೀವು ನಾಗವಾರ ಕೆರೆ. ಸೊ ಈ ನಾಗವಾರ ಕೆರೆ ಎಷ್ಟು ಸ್ವಚ್ಛವಾಗಿದೆ ನೋಡಿ, ಬರೀ ಹಸಿರು ಅಂತಿದ್ದೀನಿ. ಇದು ಹಸಿರು, ಇದು ಹುಲ್ಲು. ಓಕೆನಾ? ಅದು ಲೇಕ್. ಅಲ್ಲೊಂದು ಬಾತ್ಕೋಳಿ ಇದೆ, ಆ ಬಾತ್ಕೋಳಿ ಮಾತ್ರ ನೋಡ್ಕೊಳ್ರಿ. ಇಲ್ಲೆಲ್ಲ ಕಂಪ್ನೀಸ್ ಇದೆ. ಸೊ ಅಲ್ಲೆಲ್ಲ ಕಂಪ್ನೀಸ್ ಇದೆ. ಸೊ ಆ ಕಂಪ್ನಿಯಿಂದ ಆ ಅಪಾರ್ಟ್ಮೆಂಟಿಂದ ಕ್ಲೀನಾಗಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು ಅವ್ರಿಗೆ. ಸೊ ಆ ಅಪಾರ್ಟ್ಮೆಂಟ್ ಬೆಲೆ ಎಷ್ಟಿರ್ಬೋದು ಅಂತ ಯೋಚನೆ ಮಾಡಿರಿ ನೀವು, ಸರಿನಾ? ಸೊ ಇದು ಸೀದಾ ಕಾರ್ಲೆಟ್ ಟೌನ್ ಆ ಕಡೆ ಒಳಗಡೆ ಹೋಗೋದಕ್ಕೆ. ಸೊ ಇದು ಸೀದಾ ಹಿಂಗೆ ಹೋದರೆ ಎಲ್ಲಿಗೆ ಹೋಗುತ್ತೆ? ದಾಸರಳ್ಳಿಗೆ ಹೋಗುತ್ತೆ. ಪೀಣ್ಯ ದಾಸರಳ್ಳಿ ಅಲ್ಲ, ಇಲ್ಲೊಂದು ದಾಸರಳ್ಳಿ ಇದೆ ಜಕ್ಕೂರ್ ಹತ್ರ. ಸೊ ಇದು ಓಕೆ. ಸೊ ಲೆಟ್ಸ್ ಗೋ ಆ್ಯಂಡ್ ದಿಸ್ ವೇ ಅಂತ. ಒಂದು ನಿಮಿಷ ಇರಿ, ನೀವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಯಾರು ಇರ್ತಾರ ಅಂತ ಕೇಳಿದ್ರೆ ಇಲ್ಲಿ ಯಾರು ಇರೋಕ್ಕಾಗಲ್ಲ, ಇದ್ರೆ ನಮ್ಮ ಹುಡುಗರ ಇರಬೇಕು. ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ ಹೂ ಆಲ್ ಆರ್ ದೇ. ಅಯ್ಯೋ ದೇವರೇ, ಓಪನ್ ಆಗೋದಕ್ಕೆ ಒಂದು ಸ್ವಲ್ಪ ದಾರಿ ಮಾಡಬೇಕಾಗಿತ್ತು. ನಾನು ಬರ್ತಿದ್ದೀನಿ ಅಂತಲೂ ದಾರಿ ಇಲ್ವ ನಾವ್ಯಾ? ಇಟ್ಸ್ ಓಕೆ ಗೈಸ್, ಇಟ್ಸ್ ಓಕೆ. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಇಲ್ಲಿ ಮತ್ತೊಂದು ಸತಿ ನೋಡ್ತಿದ್ದೀರಾ, ಇಲ್ಲಿ ನಿಂತ್ಕೊಳ್ಳೋದೇ ಬೇಡ ಅನಿಸ್ತಿದೆ. ಒಂದು ನಿಮಿಷ ಇರಿ, ಆ ಕಡೆ ಸೈಡ್ಗೆ ಹೋಗಿ ನಿಂತ್ಕೊತೀನಿ, ಆಮೇಲೆ ಮಾತಾಡೋಣ. ಅಯ್ಯೋ ಇದೆಲ್ಲ ಹೆಂಗಪ್ಪ ಹೋಗೋದು? ಈ ಒಂದು ನಿಮಿಷ ಈ ಕಡಿಲೆಲ್ಲ ಮುರ್ಕೊಂಡು ಅಯ್ಯೋ ಹೋಗಪ್ಪ. ಹಾಂ, ಓಕೆ ಗೈಸ್, ವಿ ಆರ್ ಹಿಯರ್ ಆನ್ ದ ಸೇಫೆಸ್ಟ್ ಪ್ಲೇಸ್ ಇನ್ ಲುಂಬಿನಿ ಗಾರ್ಡನ್ ರೈಟ್ ನಾವು. ಅದನ್ನು ನಿಮಗೆ ಕಾಣಿಸಿರೋ ಪ್ರಕಾರ ಅಲ್ಲೆಲ್ಲ ಉಳ್ಕಡೆಯಲ್ಲಿ ನಿಂತ್ಕೊಂಡು ಮಾತಾಡೋದು. ಸೊ ಇಲ್ಲಿಂದ ನಿಮಗೆ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಅದೆಲ್ಲ ಇಗ್ನೋರ್ ಮಾಡಿರಿ, ಹಳೆ ಕಾನ್ವರ್ಸೇಷನ್ಸ್ನ. ಸೊ ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಆ ಟವರ್ ಇದೆ, ಆ ಟವರ್ ಮೇಲೆ ನಿಂತ್ಕೊಂಡು ಇಡೀ ಲುಂಬಿನಿ ಗಾರ್ಡನ್ನ ಒಂದು ವ್ಯೂ ನೋಡ್ಬೋದಿತ್ತು. ಬಟ್ ಇವಾಗ ಸದ್ಯಕ್ಕೆ ಆ ಟವರ್ ವರ್ಕಿಂಗ್ ಇಲ್ಲ, ಯಾಕಂದರೆ ಅಲ್ಲಿ ಮೇಲೆ ಹೋಗ್ಬೋದು. ಬಟ್ ಇವಾಗ ಸದ್ಯಕ್ಕೆ ಅಲ್ಲಿ ಹೋಗೋದಕ್ಕಾಗಲ್ಲ, ಯಾಕಂದರೆ ಇಲ್ಲಿ ತುಂಬ ಜನ ಹುಲ್ಗಳೆಲ್ಲ ಬೆಳೆಸ್ಬಿಟ್ಟಿದ್ದಾರೆ. ಹಸುಗಳೆಲ್ಲ ಬಂದು ತಿನ್ಕೊಂಡು ಹೋಗ್ತವೆ. ಸೊ ನಾವೆಲ್ಲ ಓಡಾಡಿದ್ರೆ ಹಸುಗಳು ಹುಲ್ಲು ತಿನ್ನೋಕ್ಕಾಗಲ್ಲ, ಅರ್ಥ ಮಾಡ್ಕೊಬೇಕು. ಓಕೆ, ಡನ್, ಡೀಲ್, ಖತಮ್, ಕ್ಲೋಸ್. ಲೆಟ್ಸ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ದ ನೆಕ್ಸ್ಟ್ ಸ್ಪಾಟ್ ಇನ್ ಲುಂಬಿನಿ ಗಾರ್ಡನ್. ಇದು ಏನು ಅಂತಂದರೆ ನನಗೇನು ಗೊತ್ತು ನಡ್ರಿ, ನಿಮಗೆ ರಿಯಾಲಿಟಿಲಿ ತೋರಿಸ್ತೀನಿ. ಇಲ್ಲಿ ಯಾವ ಆ ಕಡೆ ವಿಸಿಲ್ ಹೊಡಿತಾವನೆ ಬೋಳಿ ಮಗ, ನನ್ನ ಅಪ್ಪನಿದೆ ನಮಗೆ. ಓಕೆ, ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ವಾಟ್ ಈಸ್ ದಿಸ್ ಅಂತ ಕೇಳಿದರೆ ಇಲ್ಲಿ ಹೋಗೋದಕ್ಕೆ ದಾರಿ ಇದೆ. ಅಯ್ಯೋ ಇಲ್ಲ, ಇಲ್ಲಿಂದನೇ ಹೋಗ್ಬೋಣ, ಇಲ್ಲ ಆ ಕಡೆಯಿಂದ ಹೋಗೋಣ ಬನ್ನಿ, ನಿಮಗೆ ಕರ್ಕೊಂಡು ಹೋಗ್ತೀನಿ ನಾನು. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇಲ್ಲಿ ಒಂದು ಶೆಡ್ ಥರ ಮಾಡಿಟ್ಟಿದ್ರೆ. ಈ ಶೆಡ್ಡಲ್ಲಿ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ಬೇಕು ಅಂದರೆ ಇಲ್ಲ ಹಾವೇನಿಲ್ಲ ತಾನೆ. ಓಕೆ, ಏನಿಲ್ಲ ಹಾವು. ಇಲ್ಲಿ ನೋಡ್ತಿದ್ದೀರಾ, ಸೊ ಈ ಶೆಡ್ಡಲ್ಲಿ ನಿಮಗೆ ಓಕೆ ಇದೇನು ಅಂತ ನಂಗೆ ಗೊತ್ತಾಯಿತು. ಇದು ಗೋ ಕಾರ್ಟಿಂಗ್ ಥರ, ಓಕೆನಾ? ಇದು ಡ್ಯಾಶಿಂಗ್ ಕಾರ್ ಗೇಮ್ ಇದು. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಕಾರ್ ಮೇಲೆ ಕೂತ್ಕೊಬೇಕು, ಓಕೆನಾ? ಒಬ್ಬರಲ್ಲ, ಇಬ್ಬರು ಕೂತ್ಕೊಬೇಕು. ಇಲ್ಲೊಬ್ರು ಕೂತ್ಕೊಬೇಕು, ಅಲ್ಲೊಬ್ರು ಕೂತ್ಕೊಬೇಕು, ಓಕೆನಾ? ಸೊ ಇಬ್ಬರು ಕೂತ್ಕೊಂಡು ಇಲ್ಲೊಂದು ಸ್ಟೈರಿಂಗ್ ವೀಲ್ ಇರುತ್ತೆ. ಈ ಸ್ಟೈರಿಂಗ್ ವೀಲ್ ಕಿತ್ತೋಗ್ಬಿಟ್ಟಿದೆ, ಯಾರೋ ಕಿತ್ಕೊಂಡು ಹೋಗ್ಬಿಟ್ಟವ್ರು ಕಳ್ರು. ಸೊ ಈ ಸ್ಟೈರಿಂಗ್ ವೀಲ್ನ ಇಷ್ಟರಲ್ಲಿ ಜಿಗ್ ಅಂತ ತಿರುಗಾಡಿಸಿ ಸೊ ಗೇಮ್ ಮಾಡಿದ್ರೆ. ಸೊ ದಿಸ್ ಈಸ್ ಅ ಗೇಮ್. ಆ ಗೇಮ್ ಏನಂತ ನೀವು ಗೆಸ್ ಮಾಡಿ ನನಗೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ, ಓಕೆನಾ? ಡನ್, ಡೀಲ್, ಖತಮ್. ಸೊ ನೆಕ್ಸ್ಟ್ ಸ್ಪಾಟ್ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಲುಂಬಿನಿ ಗಾರ್ಡನ್ ಒಳಗಡೆ. ಈ ಜಾಗದಲ್ಲಿ ರಾತ್ರಿ ಹೊತ್ತು ತುಂಬ ಭಯಂಕರವಾಗಿ ಸೌಂಡೆಲ್ಲ ಬರುತ್ತೆ ಅಂತ ಹೇಳೋರೆ. ನಮಗೇನು ಗೊತ್ತು, ನಾವು ಹೋಗಿ ನೋಡೋಣ ಅಂತ ತಾನೇ ಬಂದಿದ್ದೀವಿ. ಇರಿ ಒಂದು ನಿಮಿಷ, ರೆಸ್ಪೆಕ್ಟ್ ತಿಂದ್ಬಿಡ್ತೀನಿ, ಮಾತಾಡೋಣ. ಲೆಟ್ಸ್ ಗೋ. ಓಕೆ,
ಹಾಂ ನೆಕ್ಸ್ಟ್ ಇಲ್ಲಿಂದ ಇದೆಲ್ಲ ಕಾಂಪೌಂಡ್ ಹಾಕಿದ್ದಾರೆ, ಅಲ್ಲೆಲ್ಲ ಏನೋ ಇದಿದೆ, ಬಟ್ ಅದೆಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಈ ತಂತಿ ಬಿಲಿ ಹಾಕಿದ್ದಾರೆ. ಓಕೆ ಆಲ್ ರೈಟ್, ನಾವು ಹಿಂಗೆ ಮುಂದೆ ಹೋಗ್ತಿದ್ರೆ ಇದೇ ಜಾಗದಲ್ಲಿ ತುಂಬ ಜನ ಮಕ್ಕಳು ಹಾಯಾಗಿ ಸಂತೋಷದಿಂದ ಕಾಲ ಕಳೆದಿರೋ ಸಮಯವನ್ನು ನಾವು ಯೂಟ್ಯೂಬಲ್ಲಿ ಹಳೆ ವೀಡಿಯೋಸಲ್ಲಿ ಚೆಕ್ ಮಾಡ್ಬೋದು. ಬಟ್ ನನಗೆ ಆ ಫೀಲ್ ಆಗ್ತದೆ ಗೈಸ್, ಇಲ್ಲಿ ಬಂದ ತಕ್ಷಣ ಆ ಪಾಸಿಟಿವ್ ವೈಬ್ ಬರ್ತದೆ. ಆ ಪಾಸಿಟಿವ್ ವೈಬ್ ಏನು ಅಂತಂದರೆ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಹೇಳಿ. ಯಾವುದೇ ಜಾಗದಲ್ಲಿ ಆ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಿರ್ತಾರೆ ಗೊತ್ತಾ, ಹ್ಯಾಪಿ ಮೂಮೆಂಟ್ಸ್ನ, ಆ ಹ್ಯಾಪಿ ಮೂಮೆಂಟ್ಸ್ನ ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ, ಸೊ ಆ ಪಾಸಿಟಿವ್ ವೈಬ್ ಅಲ್ಲೇ ಇರುತ್ತೆ. ಸೊ ಅದು ಅಂದರೆ ಈ ಜಾಗದಲ್ಲಿ ಕಾಣಿಸ್ತದೆ ನನಗೆ. ಸೊ ಇಲ್ಲಿ ನೋಡ್ತಿದ್ದೀರಾ, ಇಲ್ಲೊಂದು ನೋಡೋಕ್ಕೆ ಭಯಂಕರವಾಗಿ ಇದೆ. ಇದೇನು ಅಂದರೆ ಇದು ಬುಲ್ ಸ್ಪಿನ್. ಇಲ್ಲೊಂದು ಇದು ಕಟ್ಟಿರ್ತಾರೆ, ಏನು ಇಲ್ಲೊಂದು ದಾರ ಕಟ್ಟಿರ್ತಾರೆ, ಆ ದಾರನ ಇಟ್ಕೊಂಡು ಹಿಂಗೆ ಸ್ಪಿನ್ ಮಾಡುತ್ತೆ, ಸ್ಪಿನ್ ಮಾಡುತ್ತೆ. ಸೊ ಅದರಲ್ಲಿ ಅಲ್ಲ, ಇದರಲ್ಲಿ ಅಲ್ಲ, ಇಲ್ಲಿ ನೋಡಿ ಆ ಜಾಗದಲ್ಲಿ, ಓಕೆನಾ, ಆ ಜಾಗದಲ್ಲಿ ಇರುತ್ತೆ. ಸೊ ಹಿಂಗೆ ಸ್ಪಿನ್ ಮಾಡಿದಾಗ ಬಿದೋಗಬಾರ್ದು, ಈ ಬುಲ್ಲಲ್ಲಿ ಕ್ಲೀನಾಗಿ ಇಟ್ಕೊಂಡು ಕೂತಿರ್ಬೇಕು. ಸೊ ಅದೇ ಇದು. ಸೊ ಅದು ಬಿಟ್ಟರೆ ನೀವು ಬೇರೆದೆಲ್ಲ ನೋಡ್ತಿದ್ದೀರಾ. ಸೊ ನಡ್ರಿ, ನಿಮಗೆ ಹತ್ರದಿಂದ ಕರ್ಕೊಂಡೋಗಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗತ್ತಲ್ವಾ. ಸೊ ಲೆಟ್ಸ್ ಗೋ. ಓಕೆ, ಸೊ ಇಲ್ಲಿ ನೋಡ್ತಿದ್ದೀರಾ, ಆ ಸ್ಟೈರಿಂಗ್ ವೀಲೆಲ್ಲ ಎಲ್ಲೋಯ್ತು ಅಂತ ಕೇಳಿದರೆ ಅದೆಲ್ಲ ಇಲ್ಲಿ ಕಿತ್ತಾಕಿ ಬಿಸಾಟಿದ್ದಾರೆ ಜನರು. ಸೊ ಮಾಡೋದೆಲ್ಲ ಕಿತಾಪತಿ ಕೆಲಸಗಳೇ ಇದೇ ಥರ. ಸೊ ಇಲ್ಲಿ ನೋಡ್ತಿದ್ದೀರಾ, ಮಕ್ಕಳು ಓಡಿಸಾಡೋ ಕಾರ್ಗಳೆಲ್ಲ ಇಲ್ಲೇ ಇದೆ, ಓಕೆನಾ. ಸೊ ಇದ್ರ ಮೇಲೆ ಆತ್ಮಗಳೆಲ್ಲ ಇರುತ್ತಾ ಅಂತ ಕೇಳಿದರೆ ರಾತ್ರಿ ಹೊತ್ತು ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಈ ಕಡೆ ಎಲ್ಲ ಬಂದು ಓಡಿಸಾಡ್ತಾ ಇರ್ಬೋದು. ಯಾಕಂದರೆ ಈ ಜಾಗ ನೋಡಿದ್ರೆ ಸ್ವಲ್ಪ ಭಯ ಬರೋವಂಥ ಜಾಗನೇ ಇದು. ಯಾಕಂದರೆ ಈ ಥರ ಆಟ ಸಾಮಾನೆಲ್ಲ ನೋಡಿದ್ರೆ ಕೆಲವು ಬ್ಯಾಡ್ ಸ್ಪಿರಿಟ್ಸ್ಗಳಿಗೆ ಅದ್ರ ಬಗ್ಗೆ ಎಲ್ಲ ಮಾತಾಡಬೇಡ, ಸ್ವಲ್ಪ ಸೈಲೆಂಟಾಗಿರಿ. ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಸೊ ಇಲ್ಲೆಲ್ಲ ಇದೆಲ್ಲ ನೋಡಿದ್ರೆ ಒಂಥರನೇ ಅನಿಸ್ತದೆ ನನಗೆ. ಇದು ಇವತ್ತಿನ ಲೂಂಬಿನಿ ಗಾರ್ಡನ್ನ ಸ್ಥಿತಿ. ಆ ಛತ್ರಿ ನೋಡಿದ್ರು ಭಯ ಆಗ್ತದೆ. ಇಲ್ಲಿ ಒಂದು ಬೈಕ್ ಇದೆ, ಈ ಬೈಕ್ ನೋಡಿದ್ರೆ ನನಗೆ ಇಷ್ಟ ಆಗಿದೆ. ಬಟ್ ಈ ಬೈಕ್ನ ಮುಟ್ಟಬೇಕಾ ಬೇಡವಾ ಅಂತ ನಾನು ಯೋಚನೆ ಮಾಡಿದ್ರೆ ಐ ವುಡ್ ರಿಯಲಿ ನಾಟ್ ರೆಕಮೆಂಡ್. ಯಾಕೆ ಅಂತ ಕೇಳಿದರೆ, ಯಾರ್ಯಾರಿಗೆ ಯಾವ ಬೈಕ್ ಇಷ್ಟ ಆಗಿರುತ್ತೋ ನಮಗೆ ಗೊತ್ತು. ಅವ್ರ ವಸ್ತುಗಳೆಲ್ಲ ನಾವು ಮುಟ್ಬಿಟ್ರೆ ಅದು ಚೆನ್ನಾಗಿರಲ್ಲ, ಕರೆಕ್ಟಲ್ವಾ? ನಮಗೆ ಅದೆಲ್ಲ ಬೇಡ. ಸೊ ನಡ್ರಿ, ಇಲ್ಲಿಂದ ಫಸ್ಟು ಜಾಗ ಖಾಲಿ ಮಾಡೋಣ. ಇಲ್ಲಿಂದ ಜಾಗ ಖಾಲಿ ಮಾಡಿ. ಓಕೆ, ಇಲ್ಲೆಲ್ಲ ಜಾಗ ಇದೆಯಾ? ಓಕೆ, ಇಲ್ಲೆಲ್ಲ ಜಾಗ ಇಲ್ಲ. ಮತ್ತು ಸೀದಾ ಇದರಿಂದ ಈ ಮರದಿಂದ ಆಚೆ ಹೋಗಬೇಕು. ಓಕೆ, ಸೊ ವಿ ಆರ್ ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಸ್ಪಾಟ್. ಎಲ್ಲಿ ಅಂತ ಕೇಳಿದ್ರೆ ಇದ್ರ ಪಕ್ಕದಲ್ಲಿ ಇಲ್ಲಿ ಏನಿದೆ ಅಂತ ಕೇಳಿದ್ರೆ ಇಲ್ಲೊಂದು ಸಂಧಿ ಇದೆ ಗಾಯ್ಸ್. ಈ ಸಂಧಿಯಿಂದ ಆ ಕಡೆ ಸಂಧಿ ಕನೆಕ್ಟ್ ಆಗ್ಬೋದು. ಬಟ್ ಇಲ್ಲಿ ಹೋಗೋದಕ್ಕಾಗತ್ತಾ? ಇಲ್ಲೊಂದು ಜಂಪ್ ಹೋಗೋಣ ಬನ್ನಿ. ಓಕೆ, ಲೆಟ್ಸ್ ಗೋ. ಯಾರು ಇದ್ದಾರೋ? ಯಾರು ಇಲ್ಲ ಗಾಯ್ಸ್, ನೀವು ಅರ್ಥ ಮಾಡ್ಕೊಬೇಕು, ಯಾರು ಇರಲ್ಲ ಈ ಜಾಗದಲ್ಲಿ. ಏನಕ್ಕೆ ಇದು ಕ್ಲೋಸ್ ಆಗೋಗಿರೋ ಜಾಗ. ಇಟ್ ಇಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಓಕೆ, ಬಟ್ ಇವತ್ತಿಗೂ ಈ ಲುಂಬಿನಿ ಗಾರ್ಡನ್ನ ಈ ರೇಂಜಿಗೆ ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಎಸ್, ಇಟ್ ಇಸ್ ಪಾಸಿಬಲ್. ಯಾಕಂದರೆ ಇಲ್ಲಿ ಯಾರು ಬರಲ್ಲ. ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಯಾರು ಬರ್ತಾರಾ ಕೂತ್ಕೊಂತಾರ ಅಂತ ಕೇಳಿದ್ರೆ ಇಲ್ಲಿ ನೋಡ್ತಿದ್ದೀರಾ, ಈ ಡಸ್ಟ್ ನೋಡಿದ ಮೇಲೂ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ಬರಲ್ಲ, ಇಲ್ಲಿ ಯಾರು ಕೂತ್ಕೊಳ್ಳಲ್ಲ. ನೋಡಿ ಕಾಣಿಸ್ತಿದ್ಯಾ? ಇಲ್ಲಿ ಯಾರು ಬರಲ್ಲ. ಓಕೆ ಡನ್. ಈ ಗ್ರೇಜರ್ ಯಾರು ಕೂತ್ಕೊಂತಾರ ಅಂತ ಕೇಳಿದ್ರೆ ನಾನಂತೂ ಕೂತ್ಕೊಳ್ಳಲ್ಲ, ಯಾರು ಕೂತ್ಕೊಳ್ಳಲ್ಲ. ಬಂದ್ರೂ ಕೂತ್ಕೊಂಡಿರಲ್ಲ, ಇಲ್ಲೇ ಓಡಾಡ್ಕೊಂಡು ನೋಡ್ಕೊಂಡು ಹೋಗ್ಬೋದು ಅಷ್ಟೇ. ಸೊ ಲುಂಬಿನಿ ಗಾರ್ಡನ್ ಮೇನ್ ಎಂಟ್ರೆನ್ಸ್ ತೋರಿಸ್ಬೇಕು ಅಂತ ಕೇಳಿದರೆ ಇವತ್ತಿನ ಈ ಆರ್ಚ್ ಏನು ಇಲ್ಲಿ ನೋಡ್ತಾ ಇದ್ದೀರಾ ಹಿಂದ್ಗಡೆ, ಸೊ ಈ ಆರ್ಚ್ ಆಗಿನ ಕಾಲದಲ್ಲಿ ಅಂದರೆ 2029ರಲ್ಲಿ ಈ ಮೇನ್ ಗೇಟಿಂದನೇ ಜನರು ಒಳಗಡೆ ಬರೋರು, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಬರ್ತಿದೆ ನೋಡಿ, ಲುಂಬಿನಿ ಗಾರ್ಡನ್ ಡೆಡಿಕೇಟೆಡ್ ಟು ಡಾಕ್ಟರ್ ರಾಜ್ಕುಮಾರ್ ಬೋಟಿಂಗ್ ಸೆಂಟರ್ ಅಂತ, ಇನ್ ದ ಫಾಂಡ್ ಮೆಮೊರಿ ಆಫ್ ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ಗೆ. ಓಕೆನಾ. ಸೊ ಇದು ಅವ್ರಿಗೆ ಏನು ಮಾಡಿದರು, ಡೆಡಿಕೇಟ್ ಮಾಡಿದರು. ಸೊ ಈ ಲುಂಬಿನಿ ಗಾರ್ಡನ್ನ ಕಂಪ್ಲೀಟಾಗಿ. ಬಟ್ ಇವತ್ತಿನ ಈ ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗ್ತದೆ. ಬಟ್ ಇದು ನಾನು ಇಷ್ಟು ತನಕ ಏನು ತೋರಿಸಿದೆ ಅದು ಲುಂಬಿನಿ ಗಾರ್ಡನ್ ಅಲ್ಲ, ಅದು ಬರೀ ಅರ್ಧ ಪಾರ್ಟ್ ಇದು. ಸೊ ಇನ್ನು ಅರ್ಧ. ಸೊ ನಾವು ಈ ಕಡೆ ಹೋಗಬೇಕು, ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಬರೋಣ. ಸೊ ನೋಡ್ರಿ, ಈ ಶಕೆಲಿ ಮನೆಯಿಂದ ಬರ್ಬೇಕಾದ್ರೆ ಫುಲ್ ಮಳೆ ಬರ್ತಿತ್ತು, ಅದಕ್ಕೆ ಜಾಕೆಟ್ ಹಾಕೊಂಬಂದೆ. ಸೊ ಇಲ್ಲಿ ನೋಡಿದ್ರೆ ಸಖತ್ ಬಿಸಿಲಿದೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಮತ್ತೆ ನಾವು ಸೆಕೆಂಡ್ ಹಾಫ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗೋಣ. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ಈ ಥರ ದಾರಿ ಇದೆ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಆ ಕಡೆ ಯಾರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾರಲ್ಲ, ಸೊ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕ್ಲೀನಾಗಿ ದಾರಿ ಇದೆ ಅಂತ ಈ ಕಡೆ ಹೋಗ್ಬೋದು ಯಾರು ಬಂದಿರೋರು. ಬಟ್ ಲೆಟ್ಸ್ ಗೋ ಆ್ಯಂಡ್ ಫೈಂಡ್ ವಾಟ್ ಈಸ್ ದೇರ್ ಇನ್ಸೈಡ್. ಓಕೆ, ಇಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಒಂದು ಸ್ಟ್ಯಾಚು ಮಾಡಿಟ್ಟಿದ್ದಾರೆ. ಈ ಸ್ಟ್ಯಾಚುಲಿ ಮೇಲ್ಗಡೆ ಏನಾರೋ ಒಂದು ತರಕಾರಿ ಹಣ್ಣು ಇಡ್ಬೋದು. ದಟ್ ಈಸ್ ವಾಟ್ ದ ಸ್ಟ್ಯಾಚು ಇಸ್ ಆಲ್ ಅಬೌಟ್. ಸೊ ಲೆಟ್ಸ್ ಗೋ ಆ್ಯಂಡ್ ಫೈಂಡ್. ಇಲ್ಲಿ ಬೋಟಿಂಗ್ ಇದೆ. ಆ ಬೋಟಿಂಗ್ ಹತ್ರ ಹೆಂಗೆ ಹೋಗಬೇಕು ಅಂತ ಕೇಳಿದ್ರೆ ಇರಿ ಒಂದು ನಿಮಿಷ ನಡ್ರಿ.
ಸೊ ಬೋಟಿಂಗ್ ನೋಡಿ, ಅದೇ ಬೋಟಿಂಗ್ ಇದ್ದಿದ್ದು. ಸೊ ಆ ಬೋಟಿಂಗು ಫಿಶಿಂಗ್ ಎಲ್ಲ ಆ ಲುಂಬಿನಿ ಗಾರ್ಡನಲ್ಲಿ ಇತ್ತು. ಬಟ್ ಇಲ್ಲಿಂದ ಜಂಪ್ ಮಾಡಿ ಅಲ್ಲಿಗೆ ಹೋಗಿ ನಾನು ತೋರಿಸ್ಬಿಟ್ಟು ನಿಮಗೆ ಬರಬೇಕು ಅಂತ ಅನಿಸ್ತದೆ. ಸೊ ಇಷ್ಟು ದೂರ ಬಂದಮೇಲೆ ನಿಮಗೆ ತೋರಿಸ್ದೆ ನಾನು ಹೋಗೋದಕ್ಕಾಗತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ಲೆಟ್ಸ್ ಗೋ ಆ್ಯಂಡ್ ಫೈಂಡ್ ಎವ್ರಿ ಕಾರ್ನರ್ ಇನ್ ಲುಂಬಿನಿ ಗಾರ್ಡನ್. ಲೆಟ್ಸ್ ಗೋ. ಓಕೆ, ಸ್ವಲ್ಪ ಮುಗಿಸ್ಕೊಂಡಿರಪ್ಪ ನೀನು. ಈ ಥರ ಜಾಗದಲ್ಲಿ ಸ್ವಲ್ಪ ಯೋಚನೆ ಮಾಡೇ ಮಾತಾಡಬೇಕಾಗಿ ಬರುತ್ತೆ. ಯಾಕಂದರೆ ಸಮ್ಮನ್ ಮೈಟ್ ಬಿ ಅರೌಂಡ್, ಕರೆಕ್ಟ್ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ತಿದ್ದೀರಾ, ಸೊ ದಿಸ್ ಇಸ್ ವಾಟ್ ಲುಂಬಿನಿ ಗಾರ್ಡನ್ ಇಸ್. ಸ್ವಲ್ಪ ಸ್ಟ್ರಾಂಗ್ ಆಗಿ ಇದೆ, ಬೀಳೋ ಥರ ಏನು ಅನ್ನಿಸ್ತಲ್ಲ ನನಗೆ. ಓಕೆ, ಸೊ ಬೀಳೋ ಥರ ಏನು ಅನ್ನಿಸ್ತಲ್ಲ, ಬಟ್ ಸ್ಟಿಲ್ ವಿ ಆರ್ ಹಿಯರ್. ಮೊಬೈಲ್ನ ಸ್ವಲ್ಪ ಹುಷಾರಾಗಿ ಇಟ್ಕೊಬೇಕು ನಾನು, ಯಾಕಂದರೆ ಇಲ್ಲಿ ನಡ್ಕೊಂಡು ಹೋಗ್ತಿದ್ದೀನಲ್ಲ. ಸೊ ಈ ಜಾಗದಲ್ಲಿ ತುಂಬ ಜನ ಇಲ್ಲಿಂದ ಏನು ನೋಡ್ತಿದ್ದೀರಾ, ಸೊ ಇಲ್ಲಿಂದ ಡೈವ್ ಮಾಡಿ ಸ್ವಿಮ್ಮಿಂಗ್ ಎಲ್ಲ ಹೊಡೆಯೋಕ್ಕಾಗಲ್ಲ, ಸುಮ್ಮನೆ ಮೀನು ಹಿಡ್ಕೊಂಬರೋದಕ್ಕೆ ಹೋಗೋದು ಅಷ್ಟೇ, ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಸುತ್ತಮುತ್ತ ಹಿಂಗಿದೆ ವಾತಾವರಣ ನೋಡೋದಕ್ಕೇ. ಈ ಥರ ಹಿಡನ್ ಸ್ಪಾಟ್ಸ್ನ ನಿಮಗೆ ಮುಂದಿನ ವಿಡಿಯೋಲು ತೋರಿಸ್ಬೇಕು ಅಂತ ಅಂದರೆ ನನ್ನ ಕೈಯಲ್ಲಿ ಆಗದೆ ಇರೋದೇನಿಲ್ಲ. ಬಟ್ ನೀವು ನನಗೆ ಹೇಳಬೇಕು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು. ಓಕೆ, ಡನ್, ಲೆಟ್ಸ್ ಗೋ. ಸೊ ಅಷ್ಟೇ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಬೋಟು ತುಂಬ ಮಡ್ಚ್ಕೊಂಡ್ಬಿಡಿದೆ, ಯಾಕಂದರೆ ಯಾರು ಯೂಸ್ ಮಾಡಲ್ಲ ಅಂದರೆ ಇನ್ನೇನಾಗುತ್ತೆ. ಸೊ ಅಷ್ಟೇ, ಇದೊಂದು ಲೇಕ್ ಅಷ್ಟೇ. ಸಮುದ್ರದಲ್ಲೂ ಈ ಥರ ಒಂದು ಬೋಟು ಈ ಥರ ಮರ್ಚ್ಕೊಂಡಿರೋದು ಇನ್ಸಿಡೆಂಟ್ ನೋಡಿರ್ತೀರಲ್ಲ, ಟೈಟಾನಿಕ್ ಶಿಪ್ಪು. ಸೊ ಅದೇ ಥರನೇ ಇಲ್ಲೂ ಒಂದು ಬೋಟ್ ಹಿಂಗೆ ಮರ್ಚ್ಕೊಂಡಿದೆ. ಸೊ ಲೆಟ್ಸ್ ಗೋ, ಮತ್ತೆ ಅದು ಎಕ್ಸ್ಪ್ಲೋರ್ ಮಾಡೋಣ ನಮ್ಮ ಲುಂಬಿನಿ ಗಾರ್ಡನ್ನ. ಸೊ ನಡ್ರಿ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಯಾರ್ಯಾರಿದ್ದಾರೆ, ಯಾರ್ಯಾರು ಇಲ್ಲ, ಏನೇನು ಘಟನೆಗಳು ನಡೀತಿದೆ. ತುಂಬ ಜನ ಮಾತಿಗೆ ಮುಂಚೆ ಹೇಳೋರು ಇಲ್ಲೊಂದು ಇಲ್ಲಿಗಲ್ ಸ್ಪಾಟ್, ಇದು ಇಲ್ಲಿಗಲ್ ಸ್ಪಾಟು, ಇಲ್ಲಿ ಎಷ್ಟೊಂದು ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತದೆ. ಇಲ್ಲೆಲ್ಲ ನೋಡ್ತಿದ್ದೀರಾ, ಸೊ ಇಲ್ಲೆಲ್ಲ ಮುಂಚೆ ಈ ರೋಲಿಂಗ್ ಶೆಟ್ರ್ಗಳಲ್ಲಿ ಏನೋ ಇರ್ಬೋದು, ನನಗೆ ಗೊತ್ತಿಲ್ಲ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿ ನೋಡ್ತಿದ್ದೀರಾ, ಸೊ ಈ ರೋಲಿಂಗ್ ಶೆಟ್ರಲ್ಲಿ ಏನೇನಿತ್ತು ಏನೇನು ಇರಲಿಲ್ಲ ಅಂತಲ್ಲ ನಿಮಗೆ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ. ನಡ್ರಿ, ಲೆಟ್ಸ್ ಗೋ. ಓಕೆ, ಹಲೋ, ಯಾರು ಇದ್ದೀರಾ? ಯಾರೂ ಇಲ್ಲ. ಇದ್ರ ಹಿಂದ್ಗಡೆ ಹೋಗೋದಕ್ಕೆ ಜಾಗ ಹುಡ್ಕೊಬೇಕು ನಾನಿದು. ಬಾಸ್, ಅಲ್ಲಿ ಯಾರೋ ಓಡಾಡ್ತಿದ್ದಾರೆ, ಯಾರು? ನೀವೇನು ಟೆನ್ಷನ್ ತೊಗೊಂಬಿಡ್ರಿ. ಸೊ ಇದ್ರ ಒಳಗಡೆ ಹೋಗೋದಕ್ಕೆ ಆ ಗಲೀಜಲ್ಲಿ ಏನು ಹೋಗೋಣ ಅಂದ್ರಿ, ಸುಮ್ಮನೆ. ಅಯ್ಯೋ ದೇವ್ರೆ, ಎಲ್ಲೆಲ್ಲೋ ಬಂದ್ಬಿಟ್ನಲ್ಲಪ್ಪ ನಾನು. ಫಸ್ಟು ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡ್ಬರ್ಬೇಕು ಅನಿಸ್ತೀನಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿ ನೋಡ್ತಿದ್ದೀರಾ, ದೇವ್ರೆ ಏನಪ್ಪ ಇದು? ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಿಮ್ಗೊಂದು ತೋರಿಸ್ಬೇಕು. ಇಲ್ಲಿ ನೋಡ್ತಿದ್ದೀರಾ, ಅಲ್ಲೆಲ್ಲ ದೇವ್ರ ವಿಗ್ರಹಗಳಿಟ್ಟಿದ್ದಾರೋ. ದೇವ್ರದಾ? ನಿಜವಾಗ್ಲೂ ಕ್ರಿಶ್ಚಿಯನ್ಸ್ದ? ಐ ಸ್ವೇರ್ ಟು ಗಾಡ್, ನಂಗೆ ನಿಜವಾಗ್ಲೂ ಕಾಣಿಸ್ತದೆ, ಲಿಟ್ರಲಿ. ಅಯ್ಯೋ ಒಂದು ನಿಮಿಷ ಇರ್ರಿ, ಇಲ್ಲಿ ಕಾಣಿಸ್ತಿದೆ ಗೊತ್ತಾ ದೇವ್ರ ವಿಗ್ರಹಗಳು. ಗುರು, ಈ ಬೂತ್ ಬಂಗ್ಲೆಯಲ್ಲಿ ಯಾರು ಇಡ್ತಾರ ಗುರು ಈ ಥರ ಜಾಗದಲ್ಲಿ ವಿಗ್ರಹಗಳ? ಅದೇನು ಹಂಗಿಟ್ಟಿದ್ದಾರೆ ರೌಂಡಾಗೆ? ಇರಪ್ಪ ಒಂದು ನಿಮಿಷ ಹತ್ರ ಹೋಗಿ ನೋಡ್ಕೊಂಬಂಬಿಡೋಣ. ಅಪ್ಪ, ನಮ್ಮಪ್ಪ ಬೈತಾರೆ, ಸೀದಾ ಮನೆಗೆ ಹೋಗೋಣ. ನೋಡ್ರಿ ಇಲ್ಲೆಲ್ಲ ತಂತಿ ಬೇಲಿ ಹಾಕಿದ್ರೆ ಅಂದ್ರೆ ಅರ್ಥ ಮಾಡ್ಕೊಬೇಕು ನಾವು. ಐ ಥಿಂಕ್ ದಿಸ್ ಇಸ್ ನಾಟ್ ರಿಯಲಿ ರೆಕಮೆಂಡೆಡ್, ಬಟ್ ನಿಮ್ಗೊಂದ್ಸತಿ ತೋರಿಸ್ಬೇಕಲ್ವಾ? ನಿಮಗೆ ತೋರಿಸೋದ್ರಲ್ಲಿ ನನಗಾಗೋಷ್ಟು ಖುಷಿ ಯಾರಿಗೂ ಆಗಲ್ಲ. ಬಟ್ ಲೆಟ್ಸ್ ಗೋ ಆ್ಯಂಡ್ ಫೈಂಡ್ ವಾಟ್ ಇಸ್ ದ್ಯಾಟ್ ಅಲ್ವಾ? ಕಮ್ ಆನ್, ಲೆಟ್ಸ್ ಗೋ. ಸೊ ಇದು ಒಳಗಡೆ ಹೋಗ್ಬೇಕಲ್ಲಪ್ಪ, ಇಲ್ಲೇ ದಾರಿ ಇದೆ ನೋಡ್ರಿ. ಬಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, 1 ಸೆಕೆಂಡ್ ಯೋಚನೆ ಮಾಡಿರಿ, ಅಲ್ಲಿ ದೇವ್ರ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ. ಇರೋ ಯಾವುದಪ್ಪ ಇದು? ಈ ಸಮಸ್ಯೆಗಳೆಲ್ಲ ಏನೇನೋ. OMG, ಆ ದೇವ್ರ ವಿಗ್ರಹ ಕಾಣಿಸ್ತಾ ಇದೆಯಾ ನಿಮ್ಗೆ? ಒಂದು ನಿಮಿಷ ಇರಿ. ಇದೊಂದು ಚೂರು ಹತ್ರ ಹೋಗಿ ನೋಡ್ತಿದ್ದೀನಿ. ಯಾವುದು ಇದರ ಫೋಟೋಸ್ ಎಲ್ಲ ಇಟ್ಟವ್ರಲ್ಲೋ. ಇದು ಯಾವುದೋ ಫೋಟೋಸು ದೇವ್ರ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ. 1 ಸೆಕೆಂಡ್. ಓಕೆ, ಈ ಜಾಗಕ್ಕೆ ಹೋಗೋದಕ್ಕೆ ಭಯ ಆಗ್ತಾ ಇದೆ. ಬಟ್ ಏನು ಅಂತಂದರೆ, ಒಂದು ನಿಮಿಷ ಇರ್ರಿ, ಸಮಾಧಾನ ಮಾಡ್ಕೊಳ್ರಿ.
ಇಲ್ಲಿ ಯಾರು ಕಾಣಿಸ್ತವ್ರು ಇಲ್ಲಿ? ಇಲ್ಲಿ ನಮ್ಮ ಬಾಸ್ ಅವರೇ, ಟೆನ್ಷನ್ ತೊಗೊಂಬಿಡ್ರಿ. ಇಲ್ಲಿ ನಮ್ಮ ಬಾಸ್ ಅವರೇ, ಓಕೆನಾ, ನಮ್ಮ ಆಂಜನೇಯ ಅವರೇ. ಸೊ ಇವಾಗ ಸ್ವಲ್ಪ ಧೈರ್ಯ ಬಂತು, ನಡ್ರಿ ಒಳಗಡೆ ಹೋಗೋಣ. ಟೆನ್ಷನ್ ತೊಗೊಂಬಿಡ್ರಿ. ನಮ್ಮ ಬಾಸ್ ಅವರೇ ಅಂದರೆ ಇಲ್ಲಿ ಯಾವುದೇ ಥರ ಬ್ಯಾಡ್ ಸ್ಪಿರಿಟ್ಸ್ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಮ್ಮ ಬಾಸ್ ಇಲ್ಲೇ ಕಾಣಿಸ್ತವ್ರೆ, ಟೆನ್ಷನ್ ತೊಗೊಂಬಿಡ್ರಿ, ಓಕೆನಾ. ನಮ್ಮ ಬಾಸ್ ಇಲ್ಲೇ ಕಾಣಿಸ್ತವ್ರೆ. ಹೋಲ್ಡ್ ಆನ್. ಬಟ್ ಅಂದರೆ ಈ ಯಾವುದೇ ದೇವ್ರ ಮೂರ್ತಿಗಳು ಮುಟ್ಟಬಾರ್ದು ಅಂತ ನನಗೆ ಅನ್ನಿಸ್ತದೆ. ಸೊ ಅಲ್ಲಿ ವೆಂಕಟೇಶ್ವರನ ವಿಗ್ರಹ ಇದೆ. ಸೊ ಅಲ್ಲಿ ಪಂಚಮುಖಿ ಆಂಜನೇಯ ಮತ್ತು ಏನೇನು ದೇವ್ರ ವಿಗ್ರಹಗಳೆಲ್ಲ ಇದೆ. ಓಕೆ, ಲೆಟ್ಸ್ ಗೋ. ಶಾರದೆ, ಲಕ್ಷ್ಮಿ, ಓಕೆ. ಸೊ ಎಲ್ಲ ನಮ್ಮ ದೇವ್ರ ವಿಗ್ರಹಗಳಿದೆ ಅಂದರೆ ಇಟ್ ಈಸ್ ಆಲ್ ದ ಗುಡ್ ಸ್ಪಿರಿಟ್ಸ್, ಓಕೆ. ಬಟ್ ಇಲ್ಲಿ ನೋಡ್ತಿದ್ದೀರಾ, ಓ ಮೈ ಗಾಡ್, ಏನಿದು? ಡಾಕ್ಟರ್ ರಾಜ್ಕುಮಾರ್ ಅವರ ಫೋಟೋ ಇಲ್ಲಿ ಬಿದ್ದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಾ? ಇರಿ ಒಂದು ನಿಮಿಷ, ಕರೆಕ್ಟ್ ಬ್ರೋ, ಒಂದು ನಿಮಿಷ ಇರಿ. ಓ ಮೈ ಗಾಡ್, ಏನಿದು? ಅಣ್ಣವ್ರ ಫೋಟೋ ಅವರಲ್ಲ, ಇಲ್ಲಿ ಸಿಗೋರಲ್ಲ, ಅಣ್ಣವ್ರ ಫೋಟೋ ಹಿಂಗೆ ಸಿಗ್ತಾರ? ಗಲೀಜ್ ನನ್ನ ಮಕ್ಕಳ್ರ, ನಿಮಗಿದೆ ಇರಿ ಬರ್ತೀನಿ. ಇಲ್ಲಿ ನೋಡ್ತಿದ್ದೀರಾ, ಅಣ್ಣವ್ರ ಫೋಟೋ ಇಲ್ಲಿ ಕಾಣಿಸ್ತಿದೆ. ಯಾರು ಅಣ್ಣವ್ರ ಪಕ್ಕ ಇರೋದು? ಇವ್ರು ಯಾರೋ, ನನಗೆ ಹೆಸರು ಗೊತ್ತಿಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಅಣ್ಣವ್ರ ಫೋಟೋನ? ಹೌದು, ನಿಜ. ಅಣ್ಣವ್ರಿಗೊಂದು ಬೆಲೆನೇ ಇದೆ, ಅರ್ಥ ಮಾಡ್ಕೊಳ್ರಿ. ಇವ್ರು ಯಾರು? ಇವರು ಡಾಕ್ಟರ್ ರಾಜ್ಕುಮಾರ್ ಅವರೇ. ಕರೆಕ್ಟ್. ಒಂದು ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಬಟ್ ಈ ದೇವ್ರ ವಿಗ್ರಹಗಳೆಲ್ಲ ತುಂಬ ಹೊಡೆದೋಗಿದೆ. ಶೇಟ್ ಮ್ಯಾನ್, ಐ ಸ್ವೇರ್ ಟು ಗಾಡ್, ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ನನಗಂತೂ. ಇದೇನು ಡಾಕ್ಟರ್ ರಾಜ್ಕುಮಾರ್ ಅವರ ಫೋಟೋಗಳೆಲ್ಲ ಹಿಂಗೆ ಎಸ್ತವ್ರ ಈಗ? ಇಲ್ಲಿ ನೋಡ್ರಿ, ಇಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರೆ, ಎಲ್ಲೆಲ್ಲೂ ಇವರೇ ಇರ್ತಾರಲ್ಲ. ಒಂದು ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಇಲ್ಲೂ ಇದ್ದಾರಾ ಇವರೇ? ಹೌದು, ಇಲ್ಲೂ ಇವರೇ ಇದ್ದಾರೆ. ಎಲ್ಲೆಲ್ಲೂ ಡಾಕ್ಟರ್ ರಾಜ್ಕುಮಾರೇ ಕಾಣಿಸ್ತವ್ರಲ್ಲ. ಅವ್ರ ಫಿಲಮ್ ಇದೆ ಗೊತ್ತಾ, ಎಲ್ಲೆಲ್ಲೂ ನಾನೇ ಅಂತ ಒಂದು. ಓಕೆ ಬಾಯ್ಸ್, ಐ ಆಮ್ ರಿಯಲಿ ಸಾರಿ, ನನಗೊಂದು ಸಖತ್ ಬೇಜಾರಾಗೋಗ್ತಿದೆ. ನನಗೊಂದು ಸಖತ್ ಬೇಜಾರಾಗ್ತದೆ. ಯಾಕಂತ ಕೇಳಿದರೆ, ಇಲ್ಲಿ ಈ ಥರ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋನ ಎಷ್ಟಿದಾರಲ್ಲ ಅಂತ. ಬಟ್ ಸದ್ಯಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಫೋಟೋನ ಸೈಡಿಗೆ ಇಡ್ತೀನಿ. ಬಟ್ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ಸೊ ಇದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಫೋಟೋಸ್ನೆಲ್ಲ ನಾನು ಸೈಡಿಗೆ ಇಟ್ಟಿದ್ದೀನಿ. ಸೊ ಈ ರೇಂಜಿಗೆ ಯಾರೇ ಮಾಡಿರಲಿ, ಅವ್ರು ಯಾರು ಅಂತ ನಂಗೆ ಕಣಿಯೋಕ್ಕಾಗಲ್ಲ. ಬಟ್ ಇವತ್ತು ನಾವೇನು ಮಾಡ್ಬೋದು ಅಂದರೆ, ಒಂದು ನಿಮಿಷ ಆಯಿತು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋ ಎಲ್ಲ ಈ ಥರ ಎಷ್ಟಿದ್ದಾರೆ ಅಂದರೆ ದಿಸ್ ಇಸ್ ನಾಟ್ ಫೇರ್. ಸೊ ಇದನ್ನು ಒಂದು ದಾರಿ ತೊಗೊಂಬರೋಣ. ಒಂದು ದಾರಿ ಅಂದರೆ ಒಂದು ವ್ಯವಸ್ಥೆ ಮಾಡೋಣ, ಓಕೆನಾ. ಸದ್ಯಕ್ಕೆ ಇಲ್ಲಿರಲಿ. ಸೊ ಇದು ಏನೋ ಮಾಡೋಕ್ಕೆ ಹೋಗಿ ಅದೇನೋ ಆಯಿತು ಅಂತ ಹೇಳಬೇಕಲ್ಲ. ಸೊ ಅದನ್ನು ನಾವು ಮಾಡಿ ತೋರ್ಸೋಣ. ಓಕೆ, ಸದ್ಯಕ್ಕೆ ಅದನ್ನು ಅಲ್ಲೇ ಬಿಟ್ಟು ಬರೋದು ಮನಸ್ಸು ಬರ್ತಲ್ಲ. ಬಟ್ ಏನು ಅಂದರೆ, ಈ ವಿಡಿಯೋನ ಫಸ್ಟ್ ಏನು ಮಾಡೋಣ. ಈ ವಿಡಿಯೋನ ಇನ್ನೇನು 25% ಇದೆಯಲ್ಲ, ಅದು ಕಂಪ್ಲೀಟ್ ಮಾಡಿಬಿಡೋಣ ಬಿಡ್ರಿ. ಸೊ ಇವಾಗ ಅಣ್ಣವರು ಕಾಣಿಸೋರೆ, ಅಣ್ಣವ್ರು ಕಾಣಿಸಾಯಿತು, ಮತ್ತು ನಮ್ಮ ಬಾಸು ಕಾಣಿಸಾಯಿತು. ನಮ್ಮ ಆಂಜನೇಯ ನೋಡಿದ್ಮೇಲೆ ಇವಾಗ ಸ್ವಲ್ಪ ಧೈರ್ಯ ಬಂದೈತೆ. ಸೀದಾ ನುಗ್ಗದೆ, ಯಾವ ಬೋಳಿ ಮಗ ಇದ್ರೂ, ಬೋಳಿ ಮಗ ಅಂತ ಮಾತಾಡ್ಬಾರ್ದಪ್ಪ ವಿಡಿಯೋಲಿ, ನೆಟ್ಟಿ ಒಳಗಡೆ ಹೋಗೋಣ. ಯಾವ ಒಳ್ಳೆ ಮಗ ಇದ್ರೂ ಅವನ್ನ ನೋಡಿಬಿಟ್ಟು ಮಾತಾಡ್ಸ್ಕೊಂಬರೋಣ. ಸೊ ಇಲ್ಲಿ ಸದ್ಯಕ್ಕೆ ನೋಡ್ತಿದ್ರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿ ಏನು ಇದೆ ಅಂದರೆ ಇಲ್ಲೇನೂ ಇಲ್ಲ, ಓಕೆನಾ. ಸೊ ಇಲ್ಲಿ ಮುಂಚೆ ಫುಡ್ ಕೋರ್ಟ್ ಥರ ಇತ್ತು, ಕರೆಕ್ಟ್. ಇದೊಂದು ಹಳೇ ರೆಫ್ರಿಜಿರೇಟರ್. ಬನ್ನಿ ನಿಮ್ಗೆ ಹತ್ರ ಕರ್ಕೊಂಡು ತೋರಿಸ್ತೀನಿ. ನಿಮ್ಗೇನಾದ್ರು ನಿಮ್ಮ ಮನೇಲಿ ಫ್ರಿಜ್ ಇಲ್ವಾ? ಬನ್ನಿ ಲುಂಬಿನಿ ಗಾರ್ಡನ್ಗೆ. ಇಷ್ಟು ದೊಡ್ಡ ಫ್ರಿಜ್ನು ನೀವು ಫ್ರೀಯಾಗಿ ತೊಗೊಂಡು ಹೋಗ್ಬೋದು ಅಂತೆಲ್ಲ ಹೇಳ್ತೀನಾ? ಯಾರಾದ್ರೂ ಹೇಳ್ಬಿಟ್ಟಿರ ಆಮೇಲೆ ನೀನು ಹೇಳಿದೆ ಅಂತ ನಾನು ಬಂದೆ, ನಾನು ತೊಗೊಂಡು ಹೋಗ್ತಿದ್ದೀನಿ, ಇಲ್ಲಿ ಯಾರೋ ಇಟ್ಕೊಂಡವ್ರೆ ಅಂತ. ದಯವಿಟ್ಟು ಆ ಥರ ಕೆಲಸನ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಇಲ್ಲಿ ಬರೋದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ನೋಡ್ತಿದ್ರಾ, ಸೊ ಇದು ಬಂದು ಕಂಪ್ಲೀಟ್ಲಿ ಕೆಫೆ ಕಾಫಿ ಡೇ. ಸೊ ಇವಾಗ ಕೆಫೆ ಕಾಫಿ ಡೇ ಕ್ಲೋಸ್ಡ್ ಆಗೋಗಿದೆ, ಓಕೆ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಸಿ ವಾಟ್ ಈಸ್ ದೇ. ಇದೇನು ಹೂದಿದ್ರೆ ಮುಟ್ಬಾರ್ದಪ್ಪ ಇದೆಲ್ಲ. ಇದು ಹಣ್ಣು ಕಣೋ, ಹಣ್ಣು. ಇರೋ ನಿಮಿಷ ತೋರಿಸ್ತೀರಿ. ಈ ಹಣ್ಣು ಏನು ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ ಇಲ್ಲಿ ಹಣ್ಣು ಕಾಣಿಸ್ತಿದೆ ಗೊತ್ತಾ? ಈ ಹಣ್ಣು ಏನಿದೆ, ಸ್ಟ್ರಾಬೆರಿ ಫ್ರೂಟ್ ಥರ ಅಂತೂ ಇಲ್ಲ. ವಾಟ್ ಇಸ್ ದಿಸ್ ಇಸ್ ಸಮಥಿಂಗ್, ಸಮ್ ಜೆಲ್ಲಿ ಫಿಶ್, ಜೆಲ್ಲಿ ಅಂತಿದೆ ಏನೋ ಒಂದು, ಓಕೆ. ಇಲ್ಲಿ ಒಳಗಡೆ ಅಲ್ಲೇನೋ ಕಾಣಿಸ್ತದೆ ರಾಜ್ಕುಮಾರ್ ಅವ್ರದ್ದು ಶೂಟಿಂಗ್ ನಡೀತೈತೆ ಗುರು ಇಲ್ಲಿ, ನನಗಂತೂ ಗೊತ್ತಿಲ್ಲ. ಇಲ್ಲಿ ಏನಿದೆ ಅಂದರೆ ಇಲ್ಲಿ ಏನೂ ಇಲ್ಲ.
ಖಾಲಿ ಪಲಾವ್ ಇದು. ಖಾಲಿ ಪಲಾವ್ ಅಂದರೆ ಪಲಾವಲ್ಲಿ ತರಕಾರಿ ಇರೋಲ್ಲ ಗೊತ್ತಾ, ಅದಕ್ಕೆ ಖಾಲಿ ಪಲಾವ್ ಅಂತ ಹೇಳ್ತಾರೆ. ಸೊ ಅದೇ ಥರ ಖಾಲಿ ಲುಂಬಿನಿ ಗಾರ್ಡನ್ ಇದು, ಓಕೆನಾ. ಸೊ ಕೈಯೆಲ್ಲ ತೊಳ್ಕೊಬೇಕು ಫಸ್ಟ್ ನಾನು ಇವಾಗ, ಓಕೆ. ಆಮೇಲೆ ಇಲ್ಲಿ ನೋಡ್ತಿದ್ರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇಲ್ಲಿ ಯಾವುದು ವುಮೆನ್ಸ್ ಟಾಯ್ಲೆಟ್ ಇದೆ, ಆ ಕಡೆ ಮೆನ್ಸ್ ಟಾಯ್ಲೆಟ್ ಇದೆ, ಓಕೆನಾ. ಬಟ್ ಇವಾಗ ಸದ್ಯಕ್ಕೆ ಒಳಗಡೆ ನಾವು ಹೋಗೋದು ಇಟ್ ಇಸ್ ವೆರಿ ಡೇಂಜರಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ನೀವು ಹೇಳಿದ್ರೆ ನಾನು ಹೋಗದೇ ಇರ್ತೀನಾ, ಬಟ್ ನೀವು ಹೇಳಲ್ಲ ಅಂತ ನನಗೆ ಗೊತ್ತು. ಈ ಥರ ಜಾಗದಲ್ಲಿ ಹೋಗೋದಕ್ಕೆ ಇಟ್ ಇಸ್ ವೆರಿ ಡೇಂಜರಸ್, ಓಕೆ. ಬಟ್ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಫೈಂಡ್. ಐ ಸಿ ಸಮ್ ಕಾರ್ ಇನ್ಸೈಡ್. ಒಂದು ನಿಮಿಷ ಇರಿ, ಕಾಣಿಸ್ತಿದೆಯಾ? ಅಲ್ಲೇನೋ ಒಂದು ಕಾರ್ ಇದೆ. ಬಟ್ ಲೆಟ್ಸ್ ಗೋ ಆ್ಯಂಡ್ ಫೈಂಡ್ ವಾಟ್ ಇಸ್ ದಟ್. ಯಾರೋ ಇದ್ದಾರ ಅಲ್ಲಿ? ಯಾರಿದ್ರೆ ನಮಗೇನು, ನಮ್ಮ ಏರಿಯಾ ಹೋಗೋದು, ನೋಡೋದು, ವಾಪಸ್ ಬರೋದು, ಕೇಳಿದರೆ ಆಮೇಲೆ ನೋಡ್ಕೊಳ್ಳೋದು. OMG, ಇಲ್ಲಿ ಯಾರು ಇರ್ಬೋದು. ಫಾಕ್, ಈ ಚೇರೇ ನೋಡಲಿಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಾನು. ಇಲ್ಲೊಂದು ಚೇರು ಇದೆ ಅಂದರೆ ಇಲ್ಲಿ ಯಾರೋ ಇದ್ದಾರೆ ಅಂತ ಅರ್ಥ. ಲೆಟ್ಸ್ ನಾಟ್ ಗೋ ದಿಸ್ ವೇ, ಲೆಟ್ಸ್ ನಾಟ್ ಗೋ ದಟ್ ವೇ. ಫಸ್ಟು ನಾವು ಹೊರಗಡೆ ಹೋಗೋದಕ್ಕೆ ದಾರಿ ಮಾಡ್ಕೋಬೇಕು. ಬಟ್ ಇಲ್ಲಿ ಬನ್ನಿ, ಒಳಗಡೆ ಕರ್ಕೊಂಡು ಹೋಗ್ಬೇಕಲ್ವ ನಿಮಗೆ. ಒಳಗಡೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬಂದ್ಬಿಡ್ತೀನಿ ಬೇಗ ಬೇಗ ಬನ್ನಿರಿ. ಯಾಕಂದರೆ ಇಲ್ಲಿ ಪಕ್ಕದಲ್ಲೇ ಚೇರ್ ಕಾಣಿಸ್ತಿದೆ ಗೊತ್ತಾ, ಆ ಚೇರ್ ನೋಡಿದ್ಮೇಲೆ ಮತ್ತೆ ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಇಲ್ಲಿ ಯಾರು ಓಡಾಡಬಹುದು ಅಂತ. ಓಕೆ, ಒಂದು ನಿಮಿಷ, ಇಲ್ಲಿ ನೋಡ್ತಿದ್ದೀರಾ? ಸೊ ಇಲ್ಲಿ ಯಾರು ಜನರು ಓಡಾಡ್ತಾರ ಅಂತ ಕೇಳಿದರೆ ಇಲ್ಲೊಂದು ಕಾಯೇ ಉದಾಹರಣೆ. ಇಲ್ಲಿ ಇದು ಗಸಗಸೆ, ಅಲ್ಲಿಂದ ಗಸಗಸೆ ಮರ ಇಲ್ಲ, ಇಲ್ಲೆಲ್ಲೋ ಸರೌಂಡಿಂಗ್ಲಿರೋ ಗಸಗಸೆ ಮರ, ಇಲ್ಲಿ ತನಕ ಗಸಗಸೆ ಹೆಂಗೆ ಬಂತು ಅಂತ ಕೇಳಿದರೆ ಯಾವುದಾದ್ರು ಪ್ರಾಣಿ ಪಕ್ಷಿಗಳು ಬಂದು ತಿಂದು ಹೋಗಿರ್ಬೋದು. ಇಟ್ಸ್ ಓಕೆ. ಬಟ್ ಇಲ್ಲಿ ನೋಡ್ತಿದ್ರೆ ಇವತ್ತಿನ ವ್ಯವಸ್ಥೆ ಏನಿದೆ ಅಂದರೆ, ಸೊ ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಬೋಟ್ ಹೌಸ್, ಓಕೆ. ಈ ಬೋಟ್ ಹೌಸ್ ಹೊರಗಡೆ ಜಂಪ್ ಮಾಡಿ ಅಲ್ಲೆಲ್ಲ ಹೊರಗಡೆ ಹೋಗಿ ತಿರುಗಾಡ್ಕೊಂಬರೋಣ. ಲೆಟ್ಸ್ ಗೋ. ಓಕೆ ಓಕೆ, ಯಾರು ಇದ್ದೀರಾ? ಯಾರು ಇಲ್ಲ. ಇದೆಲ್ಲ ನಮ್ಮದೇ, ನಮ್ಮ ಗೌರ್ಮೆಂಟ್ ಪ್ರಾಪರ್ಟಿನೇ. ನಮ್ಮದು ಅಂದರೆ ನಮ್ಮ ಸರ್ಕಾರದ್ದು, ಅಂದರೆ ಎಲ್ಲ ನಮ್ಮದೇ, ನಮ್ಮ ಟ್ಯಾಕ್ಸಿಂದನೇ, ಏನು ಟೆನ್ಷನ್ ತೊಗೊಬೇಕಾಗಿಲ್ಲ. ಬಟ್ ಇಲ್ಲಿ ನಾವು ಏನು ನೋಡಬೇಕು ಅಂದರೆ ಇಸ್ ದರ್ ಎನಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಗೋಯಿಂಗ್ ಆನ್ ಹಿಯರ್ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಬ್ರೋ ಅಂತೆಲ್ಲ ಹೇಳಿದವ್ರಿಗೆ ನಾನು ಇಲ್ಲಿ ಬಂದಾಗ ಯಾರೂ ಕಾಣಿಸ್ತಿಲ್ಲ. ಸುತ್ತಮುತ್ತ ಯಾರೂ ಕಾಣಿಸ್ತಲ್ಲ ಬಾಯ್ಸ್ ಗರ್ಲ್ಸ್. ಅಲ್ಲಿ ನೋಡ್ತಿದ್ದೀರಾ, ಅಲ್ಲೊಂದು ಏನೋ ಫಿಶಿಂಗ್ ಆ್ಯಕ್ಟಿವಿಟಿ, ಏನೋ ಬಟ್ಟೆ ತೊಳಿತಿರ್ಬೋದು ಅಲ್ಲಿ, ಯಾವುದೋ ಮೂಲೆಯಲ್ಲಿ ಅಷ್ಟೇ. ಸೊ ಅದು ಬಿಟ್ಟರೆ ಇಲ್ಲೆಲ್ಲ ನೋಡ್ತಿದ್ದೀರಾ. ಸೊ ಇಲ್ಲಿ ಹೋಗೋದು ಸೇಫಾ ಅಂತ ಕೇಳಿದ್ರೆ ಎಸ್, ಯು ಆರ್ ಆಬ್ವಿಯಸ್ಲಿ ಕರೆಕ್ಟ್, ನಾಟ್ ಸೇಫ್ ಅಂತ ಅರ್ಥ. ಬಟ್ ಇಲ್ಲಿ ನೋಡ್ತಿದ್ದೀರಾ ಈ ಗಸಗಸೆನ, ಇದು ಒಳಗಡೆ ಹಿಂಗೆ ಎಸಿದ್ರೆ ನೋಡ್ತಿದ್ದೀರಾ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಫಸ್ಟು ಇಲ್ಲಿಂದ ನಾವು ಆ ಕಡೆ ಹೋಗೋಣ ನಡ್ರಿ. ಫುಲ್ ಡಸ್ಟ್ ಆಗೋಗಿದೆ ನನಗೆ, ಡಸ್ಟ್ ಅಲರ್ಜಿ ನನಗೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬನ್ನಿ, ಇಲ್ಲಿ ಒಳಗಡೆ ನೋಡೋಣ. ಇಲ್ಲಿ ಒಳಗಡೆ ಏನಾಗಿದೆ? ಏನೂ ಇಲ್ಲ, ಖಾಲಿ ಇದು. ಓಕೆ, ಲೆಟ್ಸ್ ಗೋ ದಟ್ ವೇ. ಕಮ್ ಆನ್. ಒಂದು ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ಇವಾಗ ಮ್ಯೂಸಿಕೆಲ್ಲ ತಲೆಗೂ ಬರಬಾರ್ದು. ದಿಸ್ ಇಸ್ ಆಲ್ ಗ್ಲಾಸಿ ಪೀಸಸ್ ಬಾಯ್ಸ್. ಇಲ್ಲಿ ಯಾರು ಹೊಡೆದಾಕಿದ್ದಾರೆ ಅಂತಲೇ ಅರ್ಥ, ಓಕೆನಾ. ಸೊ ಇದು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿ ಬರುತ್ತೆ. ಸೊ ಈ ಇನ್ವೆಸ್ಟಿಗೇಷನಲ್ಲಿ ಇದು ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಇದು ರೀಸೆಂಟಾಗಿ ಹೊಡೆದಾಕಿರಬಹುದು. ಯಾಕಂದರೆ ಇಟ್ ಈಸ್ ವೆರಿ ಡೇಂಜರಸ್ ಟು ವಾಕ್ ಆ್ಯಂಡ್ ಬಿ ಯೋರ್. ಬಟ್ ಇದೆಲ್ಲ ನೋಡಿದ್ರೆ ಇದೆಲ್ಲ ತುಂಬ ಹಳೇ ದಿವಸದಲ್ಲಿ ಹೊಡೆದಾಕಿದ್ದಾರೆ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಯಾರು ಸುತ್ತಮುತ್ತ ಇರಲ್ಲ, ಅದು ಒಂದೇ ಬೇಜಾರು. ಪ್ರಾಣಿ ಪಕ್ಷಿಗಳು ಓಡಾಡಿಕೊಂಡು ಫ್ರೀಯಾಗಿದೆ. ಸೊ ನಮ್ಮ ಪರಿಸರನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಲುಂಬಿನಿ ಗಾರ್ಡನ್ ಅವ್ರ ಟೀಮಿಂದ, ಸೊ ಲುಂಬಿನಿ ಗಾರ್ಡನ್ ಅಂತ ಏನು ಸಂಸ್ಥೆ ಪ್ರೈವೇಟೈಸೇಷನ್ ಏನಾಗಿತ್ತು, ಅಯ್ಯೋ ಫಕ್, ಇಲ್ಲಿಗೆ ಬಂದ್ಬಿಟ್ನಲ್ಲ. ಇಲ್ಲಿಂದ ಹೋಗೋದಕ್ಕೆ ದಾರಿನೇ ಇಲ್ಲ, ಮತ್ತೆ ವಾಪಸ್ ಹೊರಗಡೆ ಹೋಗಬೇಕು. ಸೊ ನಡ್ರಿ. ಸೊ ಇಲ್ಲಿಂದ ಎಲ್ಲೂ ದಾರಿ ಇಲ್ಲ, ಸ್ಲೋ ಆಗಿ ಹೋಗಬೇಕು. ಯಾಕಂದರೆ ಇಲ್ಲೆಲ್ಲ ಏನು ಯಾರಿಗೇನು ಎದುರ್ಕೊಂಡ್ಬಿಡ್ತೀವಿ ನಾವು, ಯಾರಿಗೇನು ಎದುರ್ಕೊಂತಲ್ಲ. ಇಲ್ಲಿ ಗ್ಲಾಸ್ ಪೀಸಸ್ ಇದೆ ನೋಡಿ, ಕಾಣಿಸ್ತಿದೆಯಾ? ಗ್ಲಾಸ್ ಪೀಸಸ್ಸಿಂದ ಖಾಲಿ ಕಿತ್ಕೊಂಡ್ಬಿಡುತ್ತೆ ಅಂತ ಅಷ್ಟೇ. ಅದು ಬಿಟ್ಟರೆ ನಮಗೇನು ಭಯ ಇದೆಯಾ? ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದೆ, ಇಲ್ಲಿ ವಿಷ್ಣುವರ್ಧನ್ ನಾನೇ ಇದ್ದೀನಿ, ಟೆನ್ಷನ್ ಇಲ್ಲ. ಲೆಟ್ಸ್ ಗೋ ಬ್ರೋ. ಐ ಆಮ್ ನಾಟ್ ವಿಷ್ಣುವರ್ಧನ್, ಐ ಆಮ್ ವಿಷ್ಣುರಾಜ್. ಸಾರಿ ಗೈಸ್, ಬೈ ಮಿಸ್ಟೇಕ್. ಓಕೆ, ಇಲ್ಲಿ ನೋಡಿದ್ರೆ ಇಲ್ಲಿ ನೀರು ಎಷ್ಟು ಗಲೀಜಾಗಿದೆ, ತುಂಬ ಸ್ವಚ್ಛ. ಬಿಡಿ, ನೀರು ಹಿಂಗಿರಬೇಕು, ಹಾಗೆ ಇರುತ್ತೆ. ಓಕೆ,
ಫಸ್ಟು ಓಕೆ, ಅದಕ್ಕೆ ಏನು ಮಾಡೋ ಸಮಯ ಬಂದಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಓಕೆ, ಸೊ ನೀವೆಲ್ಲ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದೇನು, ಫಸ್ಟು ಈ ಕೆಲಸ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ನಾನು ನಿಮ್ಮನ್ನು ಕೇಳ್ಕೊಬೇಕು. ಏನು ಅಂತಂದರೆ, ಈ ಥರ ಮುಂದಿನ ಎಪಿಸೋಡ್ಸಲ್ಲೂ ನಾನು ನಮ್ಮ ಬೆಂಗಳೂರಲ್ಲಿರೋ ಹಿಡನ್ ಸ್ಪಾಟ್ಸ್, ಯಾರು ಹೋಗದೆ ಇರೋ ಅಂಥ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು, ಅಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಸೊ ನೀವು ಮಾಡಬೇಕಾಗಿರೋದು ಇಷ್ಟ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ಕಮೆಂಟ್ ಸೆಕ್ಷನ್ ಇದೆ. ಆ ಕಮೆಂಟ್ ಸೆಕ್ಷನ್ ಹೋಗಿ ಎಲ್ಲ ಬರೆದು ತಿಳಿಸಿ ಹೇಳಬೇಕು ಕ್ಲಿಯರಾಗಿ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು. ಆ ಥರ ಹಿಡನ್ ಸ್ಪಾಟ್ಸನ್ನ ನಾನು ನಮ್ಮ ಬೆಂಗಳೂರಲ್ಲಿ ನಿಮಗೋಸ್ಕರ ತೋರಿಸದೇ ಇರೋಕ್ಕೆ ಚಾನ್ಸೇ ಇಲ್ಲ. ಈ ಲುಂಬಿನಿ ಗಾರ್ಡನು ಸೊ ಇವತ್ತಿನ ಸ್ಥಿತಿಗೆ ಕಾರಣ ಏನು ಅಂತ ಸಿಂಪಲಾಗಿ ಹೇಳಬೇಕು ಅಂದರೆ, ಗೌರ್ಮೆಂಟ್ ಕಡೆಯಿಂದ ಈ ನಾಗವಾರ ಕೆರೆ ಇದೆಯಲ್ಲ, ಈ ನಾಗವಾರ ಕೆರೆಗೆ ಲುಂಬಿನಿ ಗಾರ್ಡನ್ ಅಂತ ಒಂದು ಪ್ರೈವೇಟ್ ಕಂಪ್ನಿಗೆ 15 ವರ್ಷ ಲೀಸಿಗೆ ಕೊಟ್ಟಿದ್ರು. ಎಲ್ಲಿ ತನಕ 2019 ತನಕ ಲೀಸಲ್ಲಿತ್ತು. ನಮ್ಮ ಸ್ಟೇಟ್ ಗೌರ್ಮೆಂಟು ಅಬ್ಸರ್ವ್ ಮಾಡ್ತಿದ್ರು. ಸೊ ಈ ಲುಂಬಿನಿ ಗಾರ್ಡನ್ ಏನಿದೆ ಅದಕ್ಕಿಂತ ಮುಂಚೆ ಇದು ನಾಗವಾರ ಕೆರೆ. ಬನ್ನಿ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಿಮಗೆ ನಾಗವಾರ ಕೆರೆ ಯಾವುದು ಅಂತ. ಸೊ ಇಲ್ಲಿ ಹಿಂದ್ಗಡೆ ಏನು ನೋಡ್ತಿದ್ದೀರಾ, ಇವಾಗಲ್ಲ ಇರಿ ಒಂದು ನಿಮಿಷ, ಇಲ್ಲಿ ಹಿಂದ್ಗಡೆ ಏನು ಇವಾಗ ನೋಡ್ತಿದ್ದೀರಾ, ಸೊ ಇದು ಬಂದು ನಾಗವಾರ ಕೆರೆ. ಸೊ ಈ ನಾಗವಾರ ಕೆರೆನ ನಮ್ಮ ಲುಂಬಿನಿ ಗಾರ್ಡನ್ ಅಂತ ಏನು ಪ್ರೈವೇಟ್ ಕಂಪ್ನಿಗೆ ಕೊಟ್ಟಿದ್ರು ನಮ್ಮ ಗೌರ್ಮೆಂಟು. ಸೊ ಅವರು ಕರೆಕ್ಟಾಗಿ ಮೇಂಟೈನ್ ಮಾಡಿರಲಿಲ್ಲ. ನಮ್ಮ ಈ ನಾಗವಾರ ಕೆರೆನ ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕೂ ಆಗಿಲ್ಲ ಅವ್ರಿಗೆ. ಗೌರ್ಮೆಂಟು ತುಂಬ ದಿವಸದಿಂದ ಅಬ್ಸರ್ವ್ ಮಾಡ್ತಿದ್ರು ಏನಂತ, ಸೊ ಈ ಯಾರು ನಾಗವಾರ ಕೆರೆಗೆ ಬರಬೇಕು ಅಂದರೆ ಸೊ ಎಲ್ಲರಿಗೂ ಎಂಟ್ರಿ ಟಿಕೆಟ್ ತೊಗೊಳೋರು. ಅದೆಷ್ಟು ತೊಗೊಳೋರು ಯಾಕಂದ್ರೆ ನಾನು ಯಾವತ್ತೂ ಬಂದಿಲ್ಲ, ನಮ್ಮನೆ ಪಕ್ಕನೇ ಇದೆ ಅಂದ್ಕೊಳ್ಳಿ, ಆದರೆ ನಾನು ಯಾವತ್ತೂ ಬಂದಿಲ್ಲ. ಸೊ ಗೌರ್ಮೆಂಟು ಅಬ್ಸರ್ವ್ ಮಾಡ್ತಿದ್ರು. 15 ಇಯರ್ಸ್ ಲೀಸ್ ಪೀರಿಯಡ್ ಮುಗ್ದೋಗಿದ ತಕ್ಷಣ ಮಾಡಿದ್ದೇನೋ ಮತ್ತೆ ಗೌರ್ಮೆಂಟವರು ಹ್ಯಾಂಡ್ ಓವರ್ ತೊಗೊಂಡಾದ್ಮೇಲೆ ಒಂದು ಕೆಲಸ ಮಾಡಿದ ತಪ್ಪು. ಸೊ ಇವ್ರೇನು ಮಾಡೋದು, ಲುಂಬಿನಿ ಗಾರ್ಡನ್ ಈ ಪ್ರೈವೇಟ್ ಕಂಪ್ನಿಯವರು ಹೋಗ್ಬಿಟ್ಟು ಕೋರ್ಟಲ್ಲಿ ಕೇಸ್ ಮಾಡಿದ್ದಾರೆ. ಸೊ ಆ ಕೇಸು ಇನ್ನೂ ಮುಂದುವರಿತಾನೆ ಇದೆ. ಅದು ಇವತ್ತಿಗೂ ಅದು ಕ್ಲಿಯರ್ ರಿಸಲ್ಟ್ಸ್ ಬಂದಿಲ್ಲ. ಜೊತೆಗೆ ನಮ್ಮ ಲುಂಬಿನಿ ಗಾರ್ಡನ್ ನಾಗವಾರ ಕೆರೆ, ಈ ಲುಂಬಿನಿ ಗಾರ್ಡನ್ ಅಂತ ಏನು ಇವತ್ತು ಹೆಸರುವಾಸಿಯಾಗಿದೆ, ಸೊ ಅದಕ್ಕಿಂತ ಮುಂಚೆ ಇದು ನಮ್ಮ ಬೆಂಗಳೂರಲ್ಲಿ ನನ್ನ ಮನೆ ಹತ್ರ ಇರೋ ನಾಗವಾರ ಕೆರೆ. ಸೊ ಈ ನಾಗವಾರಲ್ಲಿ ಯಾಕಂದರೆ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಪ್ರಾಣಿ ಪಕ್ಷಿಗಳು ಎಷ್ಟೊಂದು ಜೀವರಾಶಿಗಳಂದರೆ ಇವಾಗ ನೋಡಿ, ಬರೀ ಆಕಾಶದಲ್ಲಿ ಹಾರೋ ಪ್ರಾಣಿ ಪಕ್ಷಿಗಳು ಒಂದೇ ಅಲ್ಲ. ಸೊ ಜಲಸಮುದ್ರ ಅಂತಿದ್ದಾರೆ ಈ ನಾಗವಾರ ಕೆರೆ ಒಳಗಡೆ ಎಷ್ಟೊಂದು ಜೀವರಾಶಿಗಳಿರ್ತಾವಲ್ವ, ಮೀನು, ಮೊಸಳೆ, ಹಾವು. ಸೊ ಅದಕ್ಕೆಲ್ಲ ತೊಂದರೆನೂ ಆಗ್ತತ್ತು. ಪ್ರಾಪರ್ಟಿನ ಈ ಪ್ರೈವೇಟ್ ಕಂಪ್ನಿ ಕೊಟ್ಟ ಮೇಲೆ ಎಷ್ಟೊಂದೆಲ್ಲ ತೊಂದರೆ ಆಗಿತ್ತು ಅಂತ ಕೇಳಿದ್ರೆ, ಸೊ ತುಂಬ ತೊಂದರೆ ಆಗಿತ್ತು. ಅದಕ್ಕೋಸ್ಕರ ಈ ಲೀಸಿಂದ ಸದ್ಯಕ್ಕೆ 2019ನಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಅಕ್ವೈರ್ ಮಾಡಿಕೊಂಡು ಇವತ್ತಿನ ನಾಗವಾರ ಕೆರೆ ಮತ್ತು ಲುಂಬಿನಿ ಗಾರ್ಡನ್ ಅಂತ ಏನು ಪ್ರಸಿದ್ಧ ಗಿಸಿದ್ದಲ್ಲ, ನಮಗೆಲ್ಲ ಈ TV ನ್ಯೂಸ್ ಚಾನಲಲ್ಲಿ ನಮ್ಮ ಗಾಡಿ ನೋಡ್ಬೇಕಾದ್ರೆ ನೋಡಿ ಕಲ್ತ್ಕೊಂಡಿದ್ದೀನಿ. ಸೊ ಇಷ್ಟೇ, ಇದು ನೋಡಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆದರೆ ನೀವು ಮಾಡಬೇಕಾಗಿರೋದೇನೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮುಗಿಸ್ಬಿಡ್ರಿ. ಮತ್ತು ನಿಮಗೆ ನಾಳೆ ಹೊಸ ಬ್ಲಾಗಲ್ಲಿ ಹೊಸ ಕಂಟೆಂಟ್ ಸಿಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ದಂಗೆ ಅದನ್ನ ಮರಿಬೇಡ್ರಿ. ಬ್ಯಾಂಗ್ಳೂರಲ್ಲಿ ಮೋಸ್ಟ್ ಕ್ರೂಯಲ್ ಸ್ಪಾಟ್ ಅಂತ ಏನು ಅಂದರೆ ಯಾರು ಹೋಗಿರಬಾರ್ದು ಅಂಥ ಜಾಗದಲ್ಲಿ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಡೆಡಿಕೇಟಾಗಿ ವೀಡಿಯೋ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಹೋಗ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನ್ಗೆ ಕ್ಲೀನಾಗಿ ಬರೆದು ತಿಳಿಸಿ ಹೇಳಿದ್ರೆ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲೇ ಶೂಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಿದ್ರೆ ನೀವು ನೋಡಬಹುದು. ಸೊ ಈ ಬ್ಲಾಗ್ ಎಲ್ಲೇ ಇಷ್ಟದಲ್ಲಿ ಮಾಡಬೇಕಾಗಿರೋದೇನೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮುಗಿಸ್ಬಿಡ್ರಿ. ನಾಳೆ ನಿಮಗೆ ಹೊಸ ಬ್ಲಾಗ್, ಹೊಸ ಕಂಟೆಂಟ್ ಸಿಗ್ತೀನಿ. ಇಲ್ಲಿಂದ ಹೊರಡಬೇಕು, ಟೈಮ್ ಆಗಿದೆ.